ಶ್ರೀ ಶಿವಾನಂದ ಮಹಾರಾಜ ಪ್ರಸನ್ನ. ಓಂ ಶ್ರೀ ಶಿವಾನಂದ ಮಹಾರಾಜ ಪ್ರಸನ್ನ. ಓಂ ಶ್ರೀ ಶಿವಾನಂದ ಮಹಾರಾಜ ಪ್ರಸನ್ನ. ಓಂ ಶ್ರೀ ಶಿವಾನಂದ ಮಹಾರಾಜ ಪ್ರಸನ್ನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಶ್ರೀ ಗುರು ನಿಜ ಶಿಷ್ಯಂಗನುರಾಗಮ್ಮಿಗೆ ಮುಕ್ತಿ ಮಾರ್ಗಮಂ ತಿಳುಪಿದನದ ನೀಗ ನಿಂತೆ ಕನ್ನಡ ಮಾಗಿರೆಸಲೆ ಶಂಭುಲಿಂಗದೊಲವಿಂದು ಸುರ್ವೇಂ ಮುನ್ನವೇ ಭಕ್ತಿ ಕ್ರಿಯೆಯಿಂದನ್ಯರೆ ಪರಿಶುದ್ಧವಾದ ಬುದ್ಧಿಯನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರ್ಗೆ ನಿಜ ಸ್ವರೂಪಮಿದರೋಳ್ ಸಾಧ್ಯಂ ಪದಲಕ್ಷಣಮಿಲ್ಲದೊಡಿಂತೆದು ಸೇವೆಂ ಧರೆಯೋಳರ್ಥಮುಳ್ಳುದರಿಂದಂ ವಿದಿತಂ ಪಣ್ಣುಳ್ಳಂ ಗುಣಮದಾವುದಮಿಲ್ಲದಿರ್ದೊಡನವ ಗುಣಿಯಲ್ತೆ ಒಂದೊಂದನರ್ಗೆ ಚಯರ ರತ್ನಂ ದೊರಕೊಳಲಲ್ಲದವರೊಳೊಂದಂ ಗ್ರಹಿಸುವ ನಂದದೇ ನಿಜ ಮತದಿಂ ಬೇರೊಂದನು ಮಾನಿಸದಿದಂ ವಿಚಾರಿಸೆ ಜಗದೋ ಅದು ಕಾರಣದಿಂ ತನಗಾವುದು ಭವ ದುಃಖವನೆ ಕೆಡಿಸಿ ನಿತ್ಯ ಚಿದಾನಂದದ ಘನಪದಮಂ ಕಾನಿಪುದದುವೆ ಗುರುಮತವು ತಿಳಿಯಲದೆ ಸೃಶ್ರವಂ ವಿನಿತಿಲ್ಲದೆ ಘನ ಮುಕ್ತಿಯ ನೀವ ಮತವನುಳಿದು ಮಹಾತನೆ ಗೈವರೊಲಿದಾತಂಗನು ಕುಂ ದ್ರವಿಡ ಮಂಡಕ ನ್ಯಾಯಮಿದಂ ತನ್ನ ನಿಜ ಸ್ಥಿತಿಯರಿಯದೆ ಮುನ್ನಿನ ಭವಭಾಗು ಹೋಗುಗಳನಾರಯ್ಯದೆ ಇನ್ನೊದಗುವ ಗತಿಗಾನದೆ ಭಿನ್ನನ ಮುಳ್ಳಡೆಯೋಳುನ್ನೊಲಂತವನೆಗ್ಗಂ ತನ್ನ ನಿಜಾನುಸರಣದಿಂ ದುನ್ನಿಸುವುದು ವೇದ ದೈವ ಗುರುಕುಲವದರಿಂ ಮುನ್ನವೇ ತನ್ನಂ ತಿಳಿದೊಡವಂ ನಿಜದಿಂ ನೋಡೆವೆ ದೇವ ದೈವ ಗುರುಜ್ಞಂ ಅದು ಕಾರಣದಿಂ ತಾನಿಲ್ಲದೊಡೇನುಂ ತೋರದಾಗಿ ತನ್ನಂ ಮೊದಲರಿಯುವುದು ಪರತತ್ವಂ ಬೇರೆಂಬುದು ಘಟಿಸದೇಕಮೇವನಲ್ ಶ್ರುತಿ ನಿಖರಂ ಗುರುವಿಗೆ ಶಿಷ್ಯನು ಪೊಡಮ ಜಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ಪಾಯಮಿದೆಂದು ನನಗೆ ಗಳಪೆ ಇಸಿದೊಡೆ ಗುರುತ್ತಮನಂದು ಮನ್ನಿಸಿದನು ನಿನ್ನ ನಿಜವೂಹಿಸಬಾರದು ಸಂಪನ್ನ ವಚನಕ್ಕೆ ಗೋಚರ ಮಲ್ಲೆಂದು ಅದು ಮಾನಸಕ್ಕೆ ವಿಷಯ ಮಲ್ಲೆಂದು ತಂದನುವಿಂದ ಕೇಳುಪದೇಶಿಸಬೇಕದರಿಂದ ಸತ್ಯ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ನಿಂ ಕುರು ಹೇಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು
ಮನಸ್ಸಿಗೆ ಗೋಚರಮೆಂದೆನಿಸುತ್ತ ನಿಸಿಪೇಳಿತು ಶ್ರುತಿಗಳ ಮೊತ್ತ ಸತ್ತಾಗೆಯ ಶಕ್ತಿ ಅಜಯನಿಸುವುದದು ಮಾಯಾಶಕ್ತಿ ಅದುವೆ ಜಗತ್ ಕಾರಣವಾಗಿರುವುದು ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು ಕ್ಕೆ ಕಾರಣವಾಗಿರುವುದು ಆನಂದಾಚ್ಛಾದಕವಾಗಿರುವುದು ಮವನಿಲ್ಲನಿಸುವುದು ಇಲ್ಲದ ಲೋಕವನು ಮಾನ್ಯನೆ ಇದು ನಿನ್ನ ನೆನೆಮ್ಮಿವುದು ಅಣ್ಣ ನನ್ನೇತರಮಾಗಿರುವುದು ನೀನು ಈಕ್ಷಿಸಿ ನಿರ್ಗುಣವಾಗಿಯ ನೀನು ಅಜಯಂ ನಾನಾ ಗುಣಮಯ ನೆನೆಸಿ ಕ್ಷಣನಿತ ನೆನೆಸಿ ನಾನಾ ಶಕ್ತಿ ಸಮನ್ವಿತ ನೆನೆಸಿ ನಾನಾ ವಿಧ ಲೀಲಾಸ್ಪದ ನೆನೆಸಿ ಸತತಂ ಸರ್ವ ನಿಯಾಮಕನಾಗಿ ನುತ ಸರ್ವಗ ಸರ್ವಾತ್ಮಕನಾಗಿ ಚಾಚರಣೆಯನುಳ್ಳ ಸ್ಪಂದಾಕಾರವನುಳ್ಳ ನೀನೆ ಸಕಲ ಜಗನ್ಮಯನಪ್ಪೆ ಆ ನಿಜದಿಂದ ಮಹೇಶನೆನಿಪ್ಪೆ ಲಕ್ಷಣಮುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಚ್ಚಕ್ತಿಗಳು ಕೆಲವೇ ಬ್ರಹ್ಮಾಂಡಳೆ ಹಾಗೆ ಕೆಲವಿಂತೆ ಭೂತಾತ್ಮಕವಾಗಿ ಭೇದದ ರೂಪಗಳಾಗಿ ತ್ರಿವಿಧ ಜಂಗಮದಾಕೃತಿಯಾಗಿ ನಂತಾನಾಗಿ ಸಾನಾವಿಧ ಭೂತಾತ್ಮಕವಾಗಿ ತೋರ್ಪವು ನಿನ್ನಿಲ್ಲಾಗಿ ತೋರ್ಪವು ನೀನೇ ಜನ್ಮಯನಾಗಿ ತೆರೆಯನೆ ಸುತ್ತಾಡುತ್ತಿಹವಂತು ಆ ನಿನ್ನಲ್ಲಿಯ ಸಂವಿತ್ತುಗಳು ಭಾನುಕಳಾನಿವ ಚಿಚ್ಚಕ್ತಿಗಳು ಅದೇ ಮುಖತ್ವವೇ ಬಿಡಿದು ಭೋಂಕನೆ ಕೆಲವೇ ಭ್ರಮವಂ ಪಡೆದು ಜೀವರೆನಿಸಿ ವ್ಯವಹರಿಸುತ್ತಿಯವು ದೇವರೆನಿಸಿ ಮಿಕ್ಕಿನಲ್ಲಿರುತ್ತಿಯವು ಳಾಯಿತು ಭೌತಿಕ ದೇಹ ದೇವರೊಳಾಯಿತು ಮಾಯಿಕ ದೇಹ ಅವರಿಗೂ ಪಾಶೋಪಾಸಕರೆಂಬ ವಿವರಣೆಯ ಸೆವುದು ಮಹಿಮಾಲಂಬ ವಸೃಜಿಸುತ್ತ ಬ್ರಹ್ಮಾದ್ಯವಿಯ ನರಪುತ್ತ ಆಲಿಸುತ್ತ ರುದ್ರ ನೆನೆಸಿಯೋಲೈಸಿಕೊಳ್ಳುತ್ತ ಅನುರೆ ಸಂಹರಿಸುತ್ತ ಈಶ್ವರ ನೆನೆಸಿಯೇ ಭಜಿಸಿಕೊಳ್ಳುತ್ತ ಶಾಶ್ವತ ಸೌಖ್ಯಂಗಳ ನೀವುತ್ತ ಸದಾಶಿವನಾಗಿ ಜಗತ್ತ ಬೋಧಿಸಿ ತನ್ನ ಪದವ ನೀವುತ್ತ ತಾಯ ದೇವರ ಪಸರಿಂದೆ ಚಿತ್ತದೊಲನಿಯುತ್ತಿಯ ಕಂದ ನೀವಾ ಶಕ್ತಿ ಭಾವಿಸಿ ನಿನ್ನೊಳು ಸಂವಿಚಕ್ತಿ ವಾಣಿಯನಿಸಿ ವಾಕ್ಷಿದ್ಯನಿತ್ತು ಮಾನದೆ ಲಕ್ಷ್ಮಿಯನಿಸು ಶುಭವಿತ್ತು ಭಾಗ್ಯವನಿತ್ತು ವರನಂಬಿಕೆಯನಿಸುತ್ತಲದಿತ್ತು ಯೋಗವನಿತ್ತು ಮನೋನ್ಮನಿಯನಿಸಿ ಭೋಗವನಿತ್ತ ಕುಂಡಲಿಯನಿಸಿ ಮಗಳ ವರಸಿ ತತ್ತದ ಕಿಳರೂಪಿಂದವತರಿಸಿ ಅನೇ ಭುವನೇಶ್ವರಿಯಾಗಿಯಳು ನಾನಾ ಭಕ್ತಿ ಸುಖ ಪ್ರದಯಗಳು ಗೋಷ್ಠಿಗೆ ಕಿವಿಗೊಡುವ ಶಿವನಂ ಪೊಗಳೆ ರಸನೆ ನುಡಿಯಿಡುವ
ಶಿವಮೂರ್ತಿಗಳಂ ನೆನೆವು ತೀರ್ಪ ಶಿವನೋಲಗದೊಳು ಸಲೆ ನೆಲಸೇರ್ಪಂ ಯವನುಳ್ಳ ಶಿವನರ್ಚನೆಯೊಳಗ ಭಿರತಿಯುಳ್ಳ ಶಿವನ ಶ್ರೀಪದದೊಳ್ಗೆರ ಕಥೆಯುಳ್ಳ ಶಿವಪಂಪದದೊಳು ಸುಸ್ಥಿತಿಯುಳ್ಳ ಶಿವನಿಗೆ ತನು ಮುಖ್ಯವನರ್ಪಿಸುತ್ತ ನವವಿಧ ಸದ್ಭಕ್ತಿಯೋಳಿಂತಿರುತ್ತ ಭಕ್ತಿಯ ರೂಪಿಂದ ಸಂವಿತ್ತು ಭಕ್ತರೊಳೈದುವುದೆಲ್ಲ ಹೊತ್ತು ಈ ನವವಿಧ ಭಕ್ತಿಯ ಪಥದಿಂದ ಈಶ್ವರ ಬಲವಿಂದ ಅಷ್ಟೈಶ್ವರ್ಯಂ ಗುಣವಾರ್ಯಂಬ ತುಷ್ಟಿ ಸದಾ ಸರ್ವಜ್ಞತೆಯೆಂಬ ಬೇರೊಂದೆಂಬ ಸತ್ಯಮೆನಲ್ ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಸಾಕ್ಷಿತ್ವದೆಂಬ ನಾನಾ ಶಕ್ತಿತ್ವಂ ತಾನೆಂಬ ಆರಂಗಮೀ ಪದವಕ್ಕೂ ಮೀರಿದ ಭಕ್ತಿಯ ಫಲವಕ್ಕೂ ನಿಜ ಭಾಗ್ಯಂ ಸಿದ್ಧಿಸದವರು ಸೋನು ತಿಳಿಯ ಮೋಕ್ಷ ನೋಡವರು ನಿಪುದು ಪೆಸರಿಂದ ವಂಡನು ಭವಿಪುದರಿಂದ ಅರಿಯದನು ಮಾನದ ಪೆಸರಿಂದ ಆಗಳು ನುಡಿ ಬಿಡಿದರಿವುದರಿಂದ ಆಗಮವೆನಿಸುವುದಂತದರಿಂದ ತನುವಿನು ಪಾದಿಯಲೆ ಮಾತೃತ್ವ ನಿನಗಾಮದ ಮುದರ ನಳೆದು ಮನವಂ ಮೀರಿಯ ನುಡಿಗಳ ನಳೆದು ಅದೇಕ ಮುಮ್ಮಿನರ ಬಿಟ್ಟು ನಿತ್ಯ ಸುಖದೊಳಿರು ನಿರುಳವಾಟು ಪದಲಕ್ಷಣಮಿಲ್ಲದೊಡೆ ಇಂತಿದು ಸೇವೆಂ ಧರೆಯೋಳ ಅರ್ಥಂ ಉಳ್ಳುದರಿಂದಂ ವಿದಿತಂ ಪೊನ್ನುಳ್ಳಂ ಗುಣದೊದವಾವುದು ಇಲ್ಲದಿರ್ದುಡಂ ಗುಣಿಯಲ್ತೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣ ಅರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಪರಮಾರ್ಥ ಗೀತೆಯ ಆರಂಭದಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡಲಿಕ್ಕೆ ಹತ್ತಿದ್ದಾರೆ ಅಂತ ಕೇಳಿದರೆ ಅನುಬಂಧ ಚತುಷ್ಟಯಗಳನ್ನು. ಅನುಬಂಧ ಅಂದ್ರೆ ಯಾವುದಕ್ಕನಬೇಕು ಅನ್ನೋದು ಈಗಾಗಲೇ ನೋಡ್ಕೊಂಡ್ಬಂದಿದೆ. ತನ್ನ ಜ್ಞಾನವಾದ ಮೇಲೆ ಪುರುಷನನ್ನ ಗ್ರಂಥದಲ್ಲಿ ಪ್ರವೇಶ ಮಾಡಿಸೋದಕ್ಕೆ ಏನನ್ನಬೇಕು ಅಂತ ಕೇಳಿದ್ರೆ ಅನುಬಂಧ ಅಂತ ತಿಳ್ಕೊಂಡು, ಅವು ಎಷ್ಟು ಪ್ರಕಾರ ಅದಾವು ಅಂತ ಕೇಳಿದ್ರೆ 4 ಪ್ರಕಾರ. ಒಂದು ಅಧಿಕಾರಿ, ಎರಡನೇದು ಸಂಬಂಧ, ಮೂರನೇದು ವಿಷಯ, ನಾಲ್ಕನೇದು ಪ್ರಯೋಜನ ಅಂತ ತಿಳ್ಕೊಂಡು. ಅಧಿಕಾರಿ ಅಂದ್ರೆ ಯಾರಿಗನಬೇಕು ಅಂತ ಕೇಳಿದ್ರೆ ಹೇಳ್ಕೊಂಬಂದ್ರು. ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡಿರಬೇಕು, ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು, ಆಮೇಲೆ ಏನಪ್ಪಾ ಅಂದ್ರೆ ಮುಕ್ತಿಯನ್ನು ಪಡೆದೇ ತೀರಬೇಕು ಅಥವಾ ಅಜ್ಞಾನವನ್ನು ನಿವೃತ್ತಿ ಮಾಡಿಕೊಂಡೇ ತೀರಬೇಕನ್ನುವಂಥ ತೀವ್ರ ಬಯಕೆ ಉಳ್ಳವನಿಗೆ ಏನಂತ ಕರೀತಾರ
ಅಧಿಕಾರಿ ಅನ್ನೋದನ್ನು ಹೇಳ್ಕೊಂಬಂದರು. ಗುರುವಿಗೆ ಶರಣಾಗತರಾಗೋಕ್ಕಿಂತ ಪೂರ್ವದಲ್ಲಿ ಮಲದೋಷ ವಿಕ್ಷೇಪ ದೋಷ ಇದ್ದರೆ ಹೇಗೆ ಏನಾಗುತ್ತದೆ ಅನ್ನೋದನ್ನು ದೃಷ್ಟಾಂತ ಕೊಟ್ಟರು. ಸೂರ್ಯನು ಉದಯಿಸಿದ ಮೇಲೆ ಸೂರ್ಯನ ಪ್ರತಿಬಿಂಬವು ಜಲದಲ್ಲಿ ಬಿದ್ದರೂ ಕೂಡ ಮಲಿನವಾದ ಜಲ ಇತ್ತು ಅಂದ್ರೆ ಅಲ್ಲೇ ಪ್ರತಿಬಿಂಬ ಗ್ರಹಿಸುವುದಿಲ್ಲ, ಗೋಚರ ಆಗುವುದಿಲ್ಲ. ಒಂದು ವೇಳೆ ಮಲಿನತೆ ಇಲ್ಲದೇ ಇದ್ರೂ ಕೂಡ ನೀರು ಹೊಯ್ದಾಡ್ತಿತ್ತಂದ್ರೂ ಕೂಡ ಅಲ್ಲಿ ಪ್ರತಿಬಿಂಬ ಸರಿಯಾಗಿ ಹೇಗೆ ಗೋಚರವಾಗುವುದಿಲ್ಲವೋ ಹಾಗೆ ಅಂತಃಕರಣ ರೂಪ ಜಲದಲ್ಲಿ ಆತ್ಮರೂಪದ ಪ್ರತಿಬಿಂಬ ಬಿದ್ದದಂದ್ರೂ ಕೂಡ ಪಾಪದಿಂದ ಯುಕ್ತವಾಗಿತ್ತು ಅಂದ್ರೆ ಅದು ಗೋಚರವಾಗುವುದಿಲ್ಲ. ಒಂದು ವೇಳೆ ಪಾಪ ಇಲ್ಲ ಅಂದ್ರೂ ಕೂಡ ಹೊಯ್ದಾಟ ಇತ್ತು ಮನಸ್ಸಿಂದು ಅಥವಾ ಅಂತಃಕರಣದಂದ್ರೆ ಅಲ್ಲಿಯೂ ಕೂಡ ಸರಿಯಾಗಿ ಗೋಚರವಾಗುವುದಿಲ್ಲ. ಅದಕ್ಕಾಗಿ ನಿಷ್ಕಾಮ ಕರ್ಮವನ್ನು ಮಾಡಿ ಮಲದೋಷವನ್ನು, ನಿಷ್ಕಾಮ ಉಪಾಸನೆಯನ್ನು ಮಾಡಿ ವಿಕ್ಷೇಪ ದೋಷವನ್ನು ಕಳ್ಕೊಂಡಿರ್ಬೇಕು. ಹೆಂಗೆ ಕಳ್ಕೊಂಡಿರ್ಬೇಕು ಅಂದ್ರೆ ಚೆನ್ನಾಗಿ ಕಳ್ಕೊಂಡಿರ್ಬೇಕು ಅಂತ. ಪರಿಶುದ್ಧವಾದ ಅಂತಃಕರಣದ ಅನ್ನುವ ಪದಕ್ಕೆ ಹಿಂದೊಂದು ವಿಶೇಷಣ ಕೊಟ್ಟರು. ನೆರೆ ಪರಿಶುದ್ಧವಾದ ಅಂತ ತಿಳ್ಕೊಂಡು, ನೆರೆ ಅಂದ್ರೆ ಚೆನ್ನಾಗಿ, ಇದು ಶುದ್ಧವಾದ ಅಂತಃಕರಣಕ್ಕೆ ಏನದ ಅಂದ್ರೆ ಉಪಮಾ ಅದ. ಅಂತಃಕರಣ ಶುದ್ಧ ಮೊದಲ ಅದನ್ನು ಈಗ ಮಾಡ್ಕೊಳ್ಳೋದದ ಅಂದ್ರೆ ಮೊದಲ ಅದ. ಯಾಕೆ ಅಂತಃಕರಣ ಶುದ್ಧ ಅಂತ ಕೇಳಿದ್ದಾದ್ರೆ, ಮಾಯಾ ಕಾರ್ಯವೋ ಏನು ಅವಿದ್ಯದ ಕಾರ್ಯ, ಮಾಯಾ ಕಾರ್ಯವೋ ಏನಲ್ಲೋ ಅಂತ ಕೇಳಿದ್ರೆ ಮಾಯಾ ಕಾರ್ಯ. ಮಾಯಾನ ಶುದ್ಧ ಸತ್ವಗುಣದಿಂದ ಯುಕ್ತವಾಗ್ಯದೋ ಏನು ಮಲಿನ ಸತ್ವಗುಣದಿಂದ? ಶುದ್ಧ ಸತ್ವಗುಣದಿಂದ. ಮತ್ತು ಶುದ್ಧ ಸತ್ವಗುಣದಿಂದ ಯುಕ್ತವಾದ ಮಾಯೆಯ ಕಾರ್ಯವಾದರೂ ಕೂಡ ಅಂತಃಕರಣ ಅದು ಶುದ್ಧ ಸತ್ವಗುಣ ಉಳಿದದ. ಇದ್ದಾಗ್ಯಾದರೂ ಕೂಡ ಅನಂತ ಜನ್ಮಗಳಲ್ಲಿ ಮಾಡಿದ ನಿಷಿದ್ಧ ಕರ್ಮಜನ್ಯವಾಗಿ ವಿಷಯಾದಿಗಳ ಅಭಿಲಾಷೆಯಿಂದ ಕೂಡಿಕೊಂಡಿರುವುದರಿಂದ ಏನಾಗ್ಯದಪ್ಪ ಅಂದ್ರೆ ಪಾಪದಿಂದನೂ ಕೂಡಿಕೊಂಡದ, ಜೊತೆಗೆ ಚಂಚಲವೂ ಆಗ್ಯದ. ಶುದ್ಧಿದ್ದಿಲ್ಲನು ಶುದ್ಧವೇ ಇತ್ತು. ಅದು ಹೇಗಿತ್ತು ಅಂತ ಕೇಳಿ ಆರಂಭದಲ್ಲಿ ಸಫೇದ್ ಕಪಡ ಅಂತ ಹೇಳಿದರು. ಉದಾಹರಣೆ, ಮೊದಲ ಅಂತಃಕರಣ ಹೇಗಿರ್ತಾ ಇದೆ? ಬಿಳಿ ಅರಿವಿದ್ದಂಗೆ ಇರ್ತಾ ಇದೆ. ಯಾರಂತೆ ಅಂದ್ರೆ ಮಗುವಿನಂತೆ ಅಥವಾ ಶಿಶುವಿನಂತೆ. ಸಣ್ಣ ಮಕ್ಕಳು 4-6 ವರ್ಷದ ಒಳಗ ಹುಡುಗರು ಏನಿರ್ತಾವು, ಆ ಹುಡುಗರ ಮನಸ್ಸು ಹೆಂಗಿರ್ತದಪ್ಪ ಅಂತ ಕೇಳಿ ಬಿಳೆ ಬಟ್ಟೆ ಇದ್ದಂಗೆ ಇರ್ತಾ ಇದೆ ಅಥವಾ ಬಿಳಿ ಕಾಗದಿದ್ದಂಗೆ ಇರ್ತಾ ಇದೆ. ಕಾರಣ ಏನು ಅಂದ್ರೆ ಆ ಹುಡುಗರ ಹೃದಯದಲ್ಲಿ ಏನು ಇರುವುದಿಲ್ಲ ಅಂದ್ರೆ ರಾಗದ್ವೇಷಗಳು ಇರುವುದಿಲ್ಲ. ಹುಡುಗರ ಹೃದಯದಲ್ಲಿ ಏನೇ ಇರುವುದಿಲ್ಲ ರೀ, ರಾಗದ್ವೇಷಗಳೇ ಇಲ್ಲ. ಇವ್ರು ನಮ್ಮವರು, ಇವ್ರು ನಮ್ಮವರು ಅಲ್ಲ. ನಮ್ಮವರು ಅಲ್ಲ ಅಂದಾಗ ದ್ವೇಷ, ನಮ್ಮವರು ಅಂದಾಗ ರಾಗ ಇರ್ತಾ ಇದೆ. ಈ ರಾಗದ್ವೇಷಗಳ ವ್ಯವಸ್ಥೆ ಹುಡುಗರಲ್ಲಿ ಇರ್ತದನು? ಇಲ್ಲ. ಯಾರು ಬಂದರೂ ಆತು, ಯಾರು ಕೂಡ ಹೋದರೂ ಆತು, ನಾನು ನೀನು ಅವರು ಇವರು ವೈರಿ ಹಿತೈಷಿ ಅನ್ನುವಂಥ ಯಾವ ಭಾವ ಇಲ್ಲದೆ ಇರುವುದರಿಂದ ಹುಡುಗರ ಮನಸ್ಸು ಹೆಂಗದಪ್ಪ ಅಂದ್ರೆ ಬಿಳಿ ಅರಿವಿದ್ದಂಗದ. ಬಿಳಿ ಅರಿವಿದ್ದಂತೆ ಅಂದ್ರೆ ಸ್ವಚ್ಛ ಇದ್ರೂ ಕೂಡ ಮುಂದೆ 18 ವರ್ಷದ ಮೇಲೆ ಏನಾಕತ್ತೆ ಅಂದ್ರೆ ಸ್ವಲ್ಪ ತಿಳುವಳಿಕೆ ಬರಕ್ಕೆ ಶುರುವಾಗಿರ್ತಾ ಇದೆ. ಅವಾಗ ಏನು ಮಾಡ್ತಾರಂದ್ರೆ ಪರಿಸರದಲ್ಲಿ ಇದ್ದಂಥವ್ರು ಅಂದ್ರೆ ಜೊತೆಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅಂತ ಏನಂತೀವಿ, ಇವ್ರು ಯಾವಾಗ ಆ ಹುಡುಗನ ಮನಸ್ಸಿನೊಳಗೆ ಏನು ತುಂಬಾಕ್ ಶುರು ಮಾಡಿದ್ರು ಅಂದ್ರೆ ರಾಗದ್ವೇಷಗಳನ್ನು ತುಂಬಲಿಕ್ಕೆ ಶುರು ಮಾಡಿದ್ರು. ತಮ್ಮ ಅವ್ರು ಕೂಡ ಮಾತಾಡಬೇಡ, ಇನ್ನು ಮೇಲೆ ಸಣ್ಣ ವಿದ್ಯೆ ನಡೀತು, ಇನ್ನು ಮೇಲೆ ಮಾತಾಡಬೇಡ, ಇಲ್ಲಿ ಮಟ್ಟ ಸಣ್ಣ ವಿದ್ಯೆ ನಡೀತು, ಇನ್ನು ಮೇಲೆ ಮಾತಾಡಬೇಡ. ಆ ಹುಡುಗ ಏನೂ ಗೊತ್ತಲ್ಲ ಯಾಕ ಅಂತ ಕೇಳ್ತದ. ಯಾಕ ಅಂತ ಕೇಳಿದಾಗ ಯಾಕಿಲ್ಲ ಅಂತಂದ್ರೆ ಒಪ್ತತೆ ಅನ್ನೋದು. ಯಾಕಂದಾಗ ಹೇಳ್ಬೇಕಾಗ್ತದೆ, ಅವ ನಿಮಗೆ ಹಿಂಗೆ ನಿಮ್ಮ ಅಪ್ಪಗೆ ಹಿಂಗೆ ಮಾಡ್ಯಾನ ಅಥವಾ ನಮಗೆ ಹಿಂಗೆ ಏನೇನೋ ಅವನ ಮನಸ್ಸಿನೊಳಗೆ ದ್ವೇಷ ತುಂಬಿ ಅವ್ರು ಮಾಡಿದ್ದು ಸೇಡು ತೀರಿಸೋಳ ಸಲುವಾಗಿ ಅವ್ರ ಹೃದಯದಲ್ಲಿ ಏನು ತುಂಬ್ತಾಳು ಅಂದ್ರೆ ದ್ವೇಷವನ್ನೇ ತುಂಬ್ತಾ ಇದ್ದಾಳೆ. ಏನು ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದ ಸಾರ್ಥಕ ಆದ್ರೆ ಅಥವಾ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಸಾರ್ಥಕ ಆದ್ರೆ ನೀ ಏನು ಮಾಡ್ಬೇಕು? ತೀರಿಸ್ಕೋಬೇಕು, ನಿಮ್ಮ ಅಪ್ಪನ ಸೇಡು ತೀರಿಸ್ಕೋಬೇಕು ಅಂತ. ಖುಷಿಗೆ ಏನಾರು ಗೊತ್ತಿತ್ತನು ಇವ್ರು ನಮಗೆ ಹೊಡೆದವರು ಬಡ್ದವರು ಬೈದವರು ಏನಾರು ಗೊತ್ತಿತ್ತನು? ಏನೂ ಗೊತ್ತಿರಲಿಲ್ಲ. ಸಹಜವಾಗಿ ನಮ್ಮವರು ಅನ್ನುವಂಥ ಭಾವದಿಂದ ಇದ್ದಂಥ ಹುಡುಗನ ಮನಸ್ಸಿನಲ್ಲಿ ಈ ರಾಗವನ್ನು ಈ ದ್ವೇಷವನ್ನು ತುಂಬಿದಾಗ ಹುಡುಗನ ಮನಸ್ಸು ಏನಾಗ್ತಾ ಇದೆ? ಕಲಕಾಯ್ತೋ ಏನು ಶುದ್ಧ ಉಳಿತದೋ? ಕಲಕಾಯ್ತು. ಯಾವಾಗ ಕಲಕಾಯ್ತೋ ಆವಾಗ ಏನಾಯ್ತು ಅಂತ ಕೇಳಿ ಮುಂದೆ ಎಲ್ಲ ಕೆಡ್ತಾ ಹೋಗ್ತಾ ಇದೆ. ಶುದ್ಧ ಇದ್ದದ್ದು ಕಲಕಾಗ್ಯದೋ, ಅಶುದ್ಧ ಇದ್ದದ್ದು ಹಾಗೆ ನಮ್ಮ ಅಂತಃಕರಣ ಶುದ್ಧ ಆಯ್ತು ಏನು ಶುದ್ಧ ಇಲ್ಲೋ ಅಂತ ಕೇಳಿದ್ರೆ ಶುದ್ಧದ. ಯಾಕ? ಶುದ್ಧ ಸತ್ವಗುಣಯುಕ್ತವಾದ ಮಾಯೆಯ ಕಾರ್ಯವಾಗಿರುವುದರಿಂದ ಮಾಯ ಹೇಗದ ಹಾಗೆ ಅಂತಃಕರಣವು ಶುದ್ಧ ಸತ್ವದಿಂದ ಕೂಡಿಕೊಂಡದ.
ಯಾವಾಗ ಸ್ವಲ್ಪ ಸಂಸ್ಕಾರ ಬೆಳೀತಾ 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 ಹೋದಂಗ ಹಿಂದಿನ ಸಂಸ್ಕಾರಗಳು ಉದ್ಭವ ಆಗಕ್ಕೆ ಶುರುವಾದವು. ಆ ಸಂಸ್ಕಾರಕ್ಕನುಸರಿಸಿ ಏನು ಶುರುವಾಯಿತು ಹೃದಯದಲ್ಲಿ? ರಾಗ ಮತ್ತು ದ್ವೇಷ. ರಾಗ ಯಾಕೆ ಆಗ್ತದಂದ್ರೆ ಅನುಕೂಲ ಆದ್ರಂದ್ರೆ ಅವರಲ್ಲಿ ಪ್ರೀತಿ, ಅವರು ಪ್ರತಿಕೂಲ ಅನಿಸಿದ್ರು ಅಂದ್ರೆ ಅವ್ರ ಮೇಲೆ ದ್ವೇಷ ಶುರುವಾಯ್ತು. ಇದನ್ನು ಯಾರು ಬಿತ್ತಿಲ್ಲ. ವ್ಯವಹಾರ ದಶದಲ್ಲಿ ನಾವು ಹುಡುಗರಲ್ಲಿ ಮನಸ್ಸಲ್ಲಿ ಬಿತ್ತೇವೆ. ಹಂಗೆ ನಮ್ಮ ಅಂತಃಕರಣದಲ್ಲಿ ಯಾರಾದರೂ ಬಿತ್ತಾರನೇ ದ್ವೇಷ ಬೀಜವನ್ನ? ಇಲ್ಲ. ಯಾಕೆ ಅಂತ ಕೇಳಿ ನಮ್ಮ ಅನುಕೂಲ ಪ್ರತಿಕೂಲ ವೃತ್ತಿ ಮೇಲಿಂದ ನಮಗೇನು ಬೆಳೆಯಕ್ಕೆ ಶುರುವಾಯಿತು? ರಾಗ ಮತ್ತು ದ್ವೇಷ. ಅನುಕೂಲತಾಕೆ ಜ್ಞಾನ ಸೆ ಜನ್ಯ ಜೋ ಬುದ್ಧಿ ವೃತ್ತಿ ಹೋವೆ ಸೋ ರಾಗ ಕಹಿ. ಏನು ಅನುಕೂಲತಾ ಮೂಲಕವಾಗಿ ನಮ್ಮಲ್ಲಿ ಬುದ್ಧಿ ವೃತ್ತಿ ಏನು ಉದಯವಾಗ್ತದ, ಆಳ ಆನಂದಾತ್ರ ಎನ್ನುವಂಥ ವೃತ್ತಿ ಏನು ಉದಯವಾಗ್ತಾ ಇದೆ, ಅದಕ್ಕೆ ಏನನ್ನಬೇಕು? ರಾಗ. ಪ್ರತಿಕೂಲತಾಕೆ ಜ್ಞಾನ ಸೆ ಜನ್ಯ ಜೋ ಬುದ್ಧಿ ವೃತ್ತಿ ಹೋವೆ ಸೋ ದ್ವೇಷಕ್ಕೆ. ಯಾವಾಗ ಅದು ನಮಗೆ ವಿರೋಧ ವಸ್ತು ಅನಿಸಿರ್ತದ, ಆ ವಸ್ತುವಿಗೆ ಅನುಸರಿಸಿ ನಮ್ಮ ಬುದ್ಧಿ ವೃತ್ತಿ ಏನು ಉತ್ಪತ್ತಿ ಆಗ್ತದೆ, ಅದಕ್ಕೆ ಏನನ್ನಬೇಕು? ದ್ವೇಷ ಅಂತ ಕರೀತಾರೆ. ಈ ರಾಗದ್ವೇಷಗಳ ಉದಯವಾದ ಕೂಡಲೇ ನಮ್ಮ ಮನಸ್ಸು ಪಾಪಯುಕ್ತವಾಗಿ ಕೂಡಿಕೊಳ್ಳುವುದರಿಂದ ಹೊಲಸಾಯ್ತೋ ಏನಿಲ್ಲೋ ಅಂತ ಕೇರೆ? ಹೊಲಸಾಯಿತು. ಅಂದರೆ ಪಾಪದಿಂದ ಕೂಡಿಕೊಂಡಿದ್ದರಿಂದ ಮಲದೋಷಯುಕ್ತವಾಯಿತು. ಇದರ ಜೊತೆಗೆ ಏನಾಯ್ತು ಅಂದ್ರೆ ವಿಷಯ ವಾಸನೆಗಳ ಮೂಲಕವಾಗಿ ಮನಸ್ಸು ಯಾವಾಗಲೂ ಹೊಯ್ದಾಡ್ತದೋ ಏನು ಹೊಯ್ದಾಡುವುದಿಲ್ಲೋ? ಹೊಯ್ದಾಡ್ತಾ ಇದೆ, ಒಂದು ಕಡೆ ಸ್ಥಿರವಾಗಿರುವುದಿಲ್ಲ. ಅದಕ್ಕೆ ಮಂಗ್ಯನ ದೃಷ್ಟಾಂತ ಕೊಟ್ಟಿದ್ದಾರೆ ಮನಸ್ಸಿಗೆ. ಮನವೆಂಬ ಮರ್ಕಟ ಅಂತ ತಿಳ್ಕೊಂಡು ಒಂದು ಎರಡು ಉಪಮಾ ಕೊಡೋದು ಉಳ್ದೇ ಇಲ್ಲ. ಇದಕ್ಕೆ ಈ ಮನಸ್ಸಿಗೆ ಉಪಮಾ ಕೊಡೋದು ಒಂದರ ಉಳ್ದಾವನು ಅಂತ ಕೇಳಿದ್ರೆ ಇಲ್ಲ. ಹೊರಗಿನ ಪ್ರಾಣಿಗಳಿಗೆ ಉಪಮಾನ ಕೊಡಕ್ಕೆ ಬರುದಿಲ್ಲ. ಹೊರಗಿನ ಪ್ರಾಣಿಗಳಿಗೆ ಒಂದು ಉಪಮಾ ಕೊಟ್ಟಿಲ್ಲ. ಹೇಗಪ್ಪ ಅಂತ ಕೇಳಿದ್ರೆ ನಮ್ಮ ಮನೆಯೊಳಗೆ ಸಾಕಿದ ನಾಯಿಗೆ ಯಾರಾದರೂ ಉಪಮಾ ಕೊಟ್ಟು ಬೈದಿರೇನು? ಆ ನಾಯಿ ಯಾರಾದರೂ ಬಂದ್ರೆ ಧ್ವನಿ ಮಾಡ್ತೇವಂದ್ರೆ ಒದರಾಕ್ ಶುರು ಮಾಡ್ತೇವಂದ್ರೆ ಆ ನಾಯಿಗೆ ಏನಾರ ಸಿಟ್ಟು ಬಂದು ಹಂಗ್ಯಾಕೆ ಒದರುತ್ತೆ ಕತ್ತಿ ಹಂಗಂದೇವನು ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ? ಅದರಲ್ಲಿ ಆ ಹಿಂದಿನ ಜನ್ಮದ ಸಂಸ್ಕಾರ ಉದ್ಭವವಾಗಲಾರದೆ ಅದು ಈಗಿನ ಕರ್ಮಕ್ಕನುಸಾರ ಅಷ್ಟೇ ವ್ಯವಹಾರ ಮಾಡ್ತಿರ್ತದ. ಆದರೆ ಈ ನಾಯಿ ಏನ್ರಿ ಇದು ಒದರಾಡಕ್ಕೆ ಶುರು ಮಾಡ್ತಂದ್ರೆ ಒಂದು ಕತ್ತಿ ಉಪಮ ಅಲ್ಲ, ಎಲ್ಲ ಉಪಮಾಗಳು ದೊರೆಯುತ್ತೆ ಅದಕ್ಕೆ. ಯಪ್ಪ ಅವನ ಹತ್ರ ಏನು ಕತ್ತಿ ಒದರ್ದಂಗೆ ಒದರ್ತೈತೆ ಅಂತಿರ್ತಾರೆ. ಏನ್ರಿ ಇಲ್ಲ ನಾಯಿ ಒದರ್ದಂಗೆ ಒದರ್ತದ ಅಂತ ಏನೇನೋ ಉಪಮಾ ಕೊಡ್ತಂದ್ರೆ ಅನಂತ ಜನ್ಮಗಳ ಅನುಭವಜನ್ಯ ಸಂಸ್ಕಾರದಿಂದ ಯುಕ್ತವಾದಂಥ ಈ ಮನೋವೃತ್ತಿ ಚಂಚಲ ಆಗ್ತದೋ ಆಗುದಿಲ್ಲೋ ಅಂತ ಕೇಳಿದ್ರೆ ಚಂಚಲ ಆಗ್ತಾ ಇದೆ. ಇವೆರಡೂ ದೋಷದಿಂದ ಕೂಡಿಕೊಂಡಿತ್ತು ಅಂದ್ರೆ ನಮ್ಮ ಮನೋಅಭಿಲಾಷೆ ಏನದ ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಹೇಳಿದೆ ನಾ ಎಷ್ಟೋ ಸಲ, ಶಾಸ್ತ್ರೀಯ ಭಾಷೆಯಲ್ಲಿ ನಾವು ಅಲ್ಲಿರ್ದು ಕೂಡ ಏನೈತ್ರಿ ಜೀವನದೊಳಗೆ ಒಟ್ಟು ಆರಾಮಾದ್ರೆ ಸಾಕು, ಒಟ್ಟು ದುಃಖ ಹೋದ್ರೆ ಸಾಕು. ಒಟ್ಟು ಹೋದ್ರಂತೇನೋ ಬರೀ ಹೋದ್ರಂತೇವೋ? ಸುಖ ಆದ್ರೆ ಸಾಕು ದುಃಖ ಹೋದ್ರೆ ಸಾಕು ಅನ್ನೋದಿಲ್ಲ. ಒಟ್ಟು ದುಃಖ ಹೋದ್ರೆ ಸಾಕು, ಒಟ್ಟು ಸುಖ ಆದ್ರೆ ಸಾಕು. ಒಟ್ಟ ದುಃಖ ಅಂದ್ರೇ ಸರ್ವ ದುಃಖ. ಒಟ್ಟು ಪದಕ ಅರ್ತೇನ್ರಿ? ಅನೇಕ. ಒಟ್ಟು ಎಷ್ಟಾಯ್ತು ಹೇಳ ಲೆಕ್ಕ ಅಂತ ಕೇಳ್ತೇವಲ್ಲ, ಅನೇಕ. ಅನೇಕ ದುಃಖಗಳು. ಒಟ್ಟು ಆನಂದ ಅಂದ್ರೆ ಪರಮಾನಂದ. ಎಲ್ಲ ಆನಂದಗಳಿಂದ ಒಡಗೂಡಿಕೊಂಡು ಒಡಲಾದಂಥ ಆನಂದ ಯಾವುದು? ವಿದ್ಯಾನಂದ. ಅದು ಪರಮಾನಂದ ಅಂತಾರೆ. ಆನಂದ ಆದ್ರೆ ಸಾಕು ಅಂತೇಳಿ ಈ ಅಭಿಲಾಷೆ ಎಲ್ಲರಿಗೂ ಇರುವುದರಿಂದ ನೀ ಅದನ್ನು ಪಡಿಬೇಕಾಗಿತ್ತು ಅಂದ್ರೆ ನಿನಗೇನು ಬೇಕು ಅಂದ್ರೆ ಅಧಿಕಾರ ಬೇಕು ಅನ್ನೋದನ್ನು ತಿಳಿಸ್ಕೊಂಡ್ಬಂದ್ರು. ಇನ್ನು ಅಧಿಕಾರ ಪ್ರಾಪ್ತಿ ಆದ್ರೆ ಅಷ್ಟೇ ನಡೆಯುವುದಿಲ್ಲ. ಜೊತೆಗೆ ಏನಿರಬೇಕು ಅಂತ ಕೇಳಿ ಯಾವುದನ್ನು ನಾವು ಬಯಸೇವಿ ಅದಕ್ಕೂ ಗ್ರಂಥಕ್ಕೂ ಸಂಬಂಧ ಇರಬೇಕು. ಅದಕ್ಕೂ ಗ್ರಂಥಕ್ಕೆ ಏನಿರ್ಬೇಕ್ರಿ? ಸಂಬಂಧ ಇರಬೇಕು. ಮತ್ತು ಅದಕ್ಕೆ ಅಂದ್ರೆ ಮೋಕ್ಷ ರೂಪ ಸುಖಕ್ಕೆ, ಬ್ರಹ್ಮರೂಪ ಸುಖಕ್ಕೆ ಈ ಗ್ರಂಥಕ್ಕೆ ಏನೂ ಸಂಬಂಧ ಇರಲಿಲ್ಲ ಅಂದ್ರೆ ಅದು ಕೂಡ ಗ್ರಂಥ ಪ್ರವೇಶ ಮಾಡಲಿಕ್ಕೆ, ಅನುಕರಣೆ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅನ್ನೋದನ್ನು ತಿಳಿಸಿಕೊಡೋ ಸಲುವಾಗಿ ಈಗ ಇಲ್ಲಿ ಏನಪ್ಪ ಮುಖ್ಯವಾಗಿ ಅಂದ್ರೆ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂತ. ಎಷ್ಟದಾವ ಸಂಬಂಧ ಅಂದ್ರೆ ಮುಖ್ಯವಾಗಿ 4 ಏನು? ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ, ಜನ್ಯ ಜನಕ ಭಾವ ಸಂಬಂಧ, ಕರ್ತು ಕರ್ತವ್ಯ ಭಾವ ಸಂಬಂಧ, ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ. ಆಮೇಲೆ ಏನಪ್ಪಾ ಅಂತ ಕೇಳಿ ಇನ್ನೂ ಕೆಲವು ವಿಚಾರ ಸಾಗರದಲ್ಲಿ ಟಿಪ್ಪಣದಲ್ಲಿ ಕೊಟ್ಟಿದ್ದಾರೆ, ಸಾಧ್ಯ ಸಾಧನ ಭಾವ ಸಂಬಂಧ. ಯಾವ ಸಂಬಂಧ? ಸಾಧ್ಯ ಸಾಧನ ಭಾವ ಸಂಬಂಧ. ಸಾಧ್ಯ ಯಾವುದು? ಮೋಕ್ಷ. ಸಾಧನ ಯಾವುದು? ಜ್ಞಾನ.
ಆ ಜ್ಞಾನಕ್ಕೂ ಮೋಕ್ಷಕ್ಕೂ ಏನದಂದ್ರೆ ಸಾಧ್ಯ ಸಾಧನ ಭಾವ ಸಂಬಂಧ ಅಂತ ಹೇಳ್ಕೊಂಡು ಹೀಗೆ ಹಲವಾರು ಸಂಬಂಧಗಳು ಅದಾವು. ಈ ಸಂಬಂಧ ಇಲ್ಲದೆ ಹೋತು ಅಂದರೆ ಆ ಗ್ರಂಥದಲ್ಲಿ ಪ್ರವೇಶವಾಗಲಿಕ್ಕೆ ಯೋಗ್ಯ ಅಲ್ಲ ಅನ್ನೋ ದೃಷ್ಟಿ ಇಟ್ಟುಕೊಂಡು ಸಂಬಂಧವೂ ಕೂಡ ಇರಬೇಕು ಅಂತ. ಏನ್ ಈ ಗ್ರಂಥದಲ್ಲಿ ನೀವೇನು ನೋಡ್ಬೇಡ್ರಿ ಅಂತ ಕೇರೆ ಅದು ಇಲ್ಲ ಇದು ಇಲ್ಲ ಅಂತ ಏನು ನೋಡ್ಬೇಡ್ರಿ, ನಿಮಗೆ ಯಥಾರ್ಥವಾದ ಸ್ವರೂಪ ಸುಖವನ್ನು ಪ್ರಾಪ್ತಿ ಮಾಡಿಕೊಡ್ತಾ ಇದೆ ಅಷ್ಟಕ್ಕೆ ಲಕ್ಷ್ಯ ಕೊಡ್ರಿ. ಇದನ್ನು ಛಂದಶಾಸ್ತ್ರ ಇಲ್ಲ, ಯತಿ ಇಲ್ಲ, ಘನ ಇಲ್ಲ, ಏನೇನು ಇಲ್ಲ, ಏನು ತೊಗೊಂಡು ಏನು ಮಾಡೋದು ಅಂತ ಹಿಂಗೆ ವಿಚಾರ ಮಾಡಬೇಡ್ರಿ. ಏನು ಅದಕ್ಕೆ ಹಿಂದೆ ಅನುಭವ ಸಾಧಕ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಹೆಣ್ಣು ಮಗಳು ಕೊರಳಲ್ಲಿ ಒಂದು ತಾಳಿ ಇದ್ದರೂ ಸಾಕು, ಉಳಿದದ್ದು ಇರಲಿ ಬೇಕಾರ ಬೀಳಲಿ. ಮುಖ್ಯವಾಗಿ ಮುತ್ತೈತನಕ ಯೋಗ್ಯವಾದದ್ದು ಯಾವುದು? ಹೆಣ್ಣುಮಗಳಿಗೆ ತಾಳಿ. ಉಳಿದದ್ದು ಏನಪ್ಪ ಅಂದ್ರೆ ಅನೇಕ ಆಭರಣಗಳು ಇರ್ತಾವಲ್ಲ, ಅವು ಇದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ. ತಾಳಿ ಇರುವುದರಿಂದ ಮುತ್ತೈತನಕ್ಕೆ ಹೆಂಗ ಹೆಣ್ಣುಮಗಳು ಯೋಗ್ಯವೋ ಹಾಗೆ ಈ ಜೀವನದಲ್ಲಿ ಏನಪ್ಪ ಅಂದ್ರೆ ಈ ಗ್ರಂಥದಲ್ಲಿ ಛಂದಶಾಸ್ತ್ರಾದಿಗಳ ಅನುಸಾರವಾಗಿ ಏನು ಕಾಣಲಿಲ್ಲ ಅಂದರೂ ಕೂಡ ಯಥಾರ್ಥವಾದ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಡ್ತದ, ಅದಷ್ಟೇ ಲಕ್ಷ್ಯ ಕೊಟ್ಟು ನೋಡ್ರಿ ಅಂತ ಹೇಳಿದ ಹಾಗೆ ಇಲ್ಲಿಯೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಪದ ಲಕ್ಷಣಂ ಇಲ್ಲದೊಡೆಂ. ಏನ್ರಿ ಪದದಲ್ಲಿ ಲಕ್ಷಣಂ ಇಲ್ಲದೊಡೆ ಅಂದ್ರೆ ಏನೇನಪ್ಪ ಅಂದ್ರೆ ಛಂದಶಾಸ್ತ್ರ ಮೊದಲಾದವುಗಳು ಇಲ್ಲದೆ ಹೋಗಿದ್ದಾದರೆ ಏನ್ರಿ ಇಂತು ಇದು ಸೇವ್ಯಂ ಇದೇನದಪ್ಪ ಅಂದ್ರೆ ಗ್ರಹಣ ಮಾಡ್ಲಿಕ್ಕೆ ಯೋಗ್ಯನದ. ಲಕ್ಷಣಗಳು ಇಲ್ಲಂದ್ರೂ ಕೂಡ ಗ್ರಹಣ ಮಾಡ್ಲಿಕ್ಕೆ ಯೋಗ್ಯದ. ಯಾಕ? ಧರೆಯೋಳ್ ಅರ್ಥಮುಳ್ಳದರಿಂದಂ. ಏನ್ ಮಾಡಿದೆ? ಪೃಥ್ವಿಯೊಳಗ ಅರ್ಥ ಅಂದ್ರ ಮೋಕ್ಷ, ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಸುಖವನ್ನು ಉಂಟು ಮಾಡಿಕೊಡುವುದರಿಂದ ವಿದಿತಂ ಯೋಗ್ಯ ಅಂತ ಏನ್ ಇದನ್ನೇ ಪ್ರತಿಪಾದನೆ ಮಾಡಿರುವುದು. ಪೊನ್ನುಳ್ಳಂ ಈಗ ಜೀವನದಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ರೂಢಿಯೊಳಗ ಅವ ಎಂಥ ದುಷ್ಟದಾನಂದ್ರು ಕೂಡ ಅವನಲ್ಲಿ ಯಾವುದೇ ತೆರನಾದ ಏನಪ್ಪಾ ಅಂತ ಕೇಳಿದ್ರೆ ಒಳ್ಳೆಯ ಗುಣಗಳು ಇಲ್ಲಂದ್ರೂ ಕೂಡ ಆ ಪುರುಷನಲ್ಲಿ ಅಕಸ್ಮಾತ್ ಏನೋ ಪೂರ್ವ ಪುಣ್ಯದ ಬಲದಿಂದ ಬಂಗಾರದ ಸಂಪತ್ತು ಅಥವಾ ದುಡ್ಡು ಸಾಕಷ್ಟು ಇತ್ತು ಅಂದ್ರೆ ಜನವೆಲ್ಲ ಅವನು ಬೆನ್ನ ಹತ್ತಾರ ಹೊತ್ತದಲ್ಲೋ ಹೆತ್ತಾ ಇದ್ದಾರೆ. ಅವನಿಗೆ ಯಾರಾದರೂ ದುಷ್ಟ ಅಂತ ಅನ್ಬಹುದನು? ಇಲ್ಲನು, ದುಷ್ಟನೇ ಅದಾನ. ಒಂದು ಏನಪ್ಪಾ ಅಂದ್ರೆ ಒಳ್ಳೆಯ ಗುಣಗಳು ಇಲ್ಲವೇ ಇಲ್ಲ, ಯಾರಿಗೆ ಪರೋಪಕಾರ ಮಾಡುವುದಿಲ್ಲ, ಮತ್ತೊಂದು ಯಾವುದೇ ರೀತಿಯಿಂದ ಗುಣಗಳು ಒಳ್ಳೆಯವು ಇಲ್ಲೇ ಇಲ್ಲ. ಆದ್ರೆ ಏನದ ಮುಖ್ಯವಾಗಿ ದುಡ್ಡಿದ್ದವನೇ ದೊಡ್ಡಪ್ಪ ಅಂದ ಹಾಗೆ ಆ ಬಂಗಾರ ಸಂಪತ್ತು ಉಳ್ಳವನಾಗಿರುವುದರಿಂದ ಅವನೆಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹೇಗೆ ಅವಗುಣಗಳಿದ್ರೂ ಕೂಡ ಬಂಗಾರದ ಅನುಕೂಲತೆ ಅಥವಾ ಶ್ರೀಮಂತಿಕೆ ಇರುವುದರಿಂದ ಅವನಿಗೆಲ್ಲರೂ ಒಳ್ಳೆಯವರು ಅಂತ ಭಾವಿಸ್ತಾರ. ಹಾಗೆ ಈ ಗ್ರಂಥದಲ್ಲಿ ಏನಿಲ್ಲದೆ ಹೋದ್ರಪ್ಪ ಅಂತ ಕೇಳಿದ್ದಾರೆ ಅಂದ್ರೆ ಅವಗುಣಗಳು ಇದ್ದಂತೆ ಅಂದ್ರೆ ಛಂದಶಾಸ್ತ್ರ ಮೊದಲಾದವುಗಳು ಇಲ್ಲದೆ ಹೋದ್ರು. ಅವನಲ್ಲಿ ಏನಿಲ್ಲ, ಸದ್ಗುಣ ಇಲ್ಲ, ದುರ್ಗುಣಗಳದಾವು. ಹಾಗೆ ಇಲ್ಲಿ ಏನಿಲ್ಲ ಅಂತ ಕೇಳಿದರೆ ಛಂದಶಾಸ್ತ್ರಾದಿಗಳು ಇಲ್ಲ. ಇಲ್ಲಂದ್ರೂ ಕೂಡ ಬಂಗಾರ ಉಳ್ಳವನ ಹಾಗೆ ಇಲ್ಲೇನದಪ್ಪ ಅಂದ್ರೆ ಮುಕ್ತಿ ಸುಖವನ್ನು ಕೊಡುವುದರಿಂದ ಇಲ್ಲಿ ಯಾವ ಸಂಪತ್ತದ? ಮುಕ್ತಿ ರೂಪ ಸಂಪತ್ತನ್ನು ಉಂಟು ಮಾಡಿ ಕೊಡುವುದರಿಂದ ಇದು ಗ್ರಹಿಸಲಿಕ್ಕೆ ಯೋಗ್ಯ ಅನ್ನೋದನ್ನು ಕುರಿತು ಏನ್ರಿ ಗುಣದೊದವು ಆವುದೂ ಇಲ್ಲದಿರ್ದೊಡೆ, ಗುಣಗಳ ಪ್ರಾಪ್ತಿ ಯಾವುದೂ ಇಲ್ಲದಿರ್ದೊಡ ಅವಂ ಗುಣಿ ಅಲ್ತೆ, ಅವನಿಗೆ ಸದ್ಗುಣಿ ಅನ್ನೋದಿಲ್ಲನು. ಅವನಂತವ್ರು ಹುಡುಕಿದ್ರು ಸಿಗೋದಿಲ್ರಿ, ನಮ್ಗೆ ತಂದಿದ್ದಂಗ ಅವ. ಯಾಕ? ಅನುಕೂಲ ಅದಲ್ಲ ಏನ್ರಿ, ಹೊಗಳೋದದ. ಹೊಗಳು ಏನು ಮಾಡೋದದಪ್ಪ ಅಂತ ಕೇಳಿದ್ದಾದ್ರೆ ಅವನಿಂದ ಸಂಪತ್ತು ಎತ್ತುವುದದ. ಅವಾಗ ಅವನಿಗೆ ಯಾರಾದ್ರೂ ಕೆಟ್ಟ ಅನ್ನಕ್ ಸಾಧ್ಯನೂ ಇಲ್ಲ. ಸುಧಾಮ, ಕೃಷ್ಣ, ಇನ್ನೊಬ್ಬನ ಹೆಸರೇನದ ಪಂಡಿತನ ಹೆಸರು, 3 ಮಂದಿಗೆ ಹೇಳ್ಯಾರ ಇವರು. 3 ಮಂದಿ ಏನ್ರಿ? ಕೃಷ್ಣ, ಸುಧಾಮ, ಇನ್ನೊಬ್ಬ ಪಂಡಿತರ ಬ್ರಾಹ್ಮಣರವರು 3 ಮಂದಿ ಅಪ್ಪಟ ಗೆಳೆಯರು. ಅಂದ್ರೆ ಶಾಲೆ ಒಳಗ ಕೂಡಿ ಕಲ್ತವ್ರು. ಮುಂದೆ ಅವರವರ ಇದರ ಅನುಸಾರವಾಗಿ ಪರಮಾತ್ಮ ಏನಪ್ಪಾ ಅಂದ್ರೆ ಸಂರಕ್ಷಣಕರ್ತನಾಗಿ ಜಗದೊಡನಾಗಿ ಉಳದ. ಸುಧಾಮ ಜೀವನದಲ್ಲಿ ಪರಮಾತ್ಮನನ್ನು ನೆನೆಸ್ಕೊಂತ ಏನಪ್ಪಾ ಅಂದ್ರೆ ಬಡತನ ಪರಿಸ್ಥಿತಿ ಒಳಗೆ ಉಳದ. ಇನ್ನೊಬ್ಬ ಗೆಳೆಯ ಏನು ಮಾಡಿದ ಅಂತ ಕೇಳಿದ್ರೆ ರಾಜನನ್ನು ಕೊಂಡಾಡಿ ಹಾಡಿ ಹರಿಸಿ ಬೇಕಾದಷ್ಟು ಸಂಪತ್ತು ಗಳಿಸಿದ. ಆದರೆ ಸುಧಾಮನು ಮಹಾಪಂಡಿತ, ಕವಿತಾಶಕ್ತಿ ಉಳ್ಳವ. ಆ ಸುಧಾಮನ ಗೆಳೆಯ ಏನು ಮಾಡಿದ? ನಾ ಇಷ್ಟೆಲ್ಲ ಅವನಕ್ಕಿಂತಲೂ ವಿದ್ಯಾದಲ್ಲಿ ಕಡಿಮೆ, ಆದರೂ ಕೂಡ ಪದಪದ್ಯಗಳನ್ನು ರಾಜನ ಮೇಲೆ ಹಾಡಿ ಬೇಕಾದಂಗೆ ಆರಾಮದೇವಿ. ಸುಧಾಮಗೂ ಹೇಳಬೇಕು, ಅವನಿಗೂ ಅನುಕೂಲ ಮಾಡಿ ಕೊಡಬೇಕು ಅಂತ ತಿಳ್ಕೊಂಡು ಬಂದು ಸುಧಾಮಗೆ ಹೇಳಿದ. ಏನಂತ?
ನೋಡು ರಾಜನ ಮೇಲೆ ಪದ ಕಟ್ಟು ಚಂದಾಗಿ, ರಾಜನ ಹಾಡಿ ಹೊಗಳು, ನಿನಗೇನು ಕಿಸೆ ತುಂಬ ಬಂಗಾರ ದ್ರವ್ಯಗಳೆಲ್ಲ ಸಾಕಷ್ಟು ಸಿಗ್ತಾ ಇದೆ, ಯಾಕೆ ಈ ಬಡತನ ಪರಿಸ್ಥಿತಿ ಒಳಗೆ ಒದ್ದಾಡ್ತಿದೆ ಅಂತಂದನು. ಅವಾಗ ಅದಕ್ಕೆ ಒಪ್ಪಲಿಲ್ಲ ಸುಧಾಮ. ಕೊನೆಗೆ ಅವನ ಹೆಂಡತಿಗೆ ಹೇಳಿದ, ನಿನ್ನ ಗಂಡಿಗೆ ಹೇಳು, ಪದಪದ್ಯಗಳ ರಾಜನ ಸನ್ನಿಧಾನಕ್ಕೆ ಹೋಗಿ ಪದಪದ್ಯಗಳನ್ನು ಕಟ್ಟಿ ಹಾಡಿ ತಗೊಂಬ ಅಂತ ಹೇಳು, ಅವನಿಗೆ ಹೇಳಿಲ್ಲ ಅಂದ್ರೆ ಹೋಗುದಿಲ್ಲ ಅಂತ ಆಕೆಗೆ ಕಿವಿ ತುಂಬ ಹೋದ. ಆ ಹೆಣ್ಮಗಳು ಏನು ಮಾಡಿದ್ಲು ಅಂತ ಕೇಳಿ ಸುಧಾಮನಿಗೆ ಹೇಳಿದ್ಲು. ನೀವು ಅಲ್ಲೇ ಅಂದ, ಹಾಗೆಲ್ಲ ಮಾಡಬಾರ್ದು ಬೇಡ ಅಂದ, ಆದರೂ ಹೋಗಬೇಕಂತ ಹಠ ಹಿಡಿದ್ಲು. ಏನು ಹಠ ಹಿಡಿದ ಕೂಡಲೇ ಮತ್ತೆ ಇನ್ನು ಮೀರ್ಲಾರಕ್ಕೆ ಹೋಗ್ಬೇಕಾಯ್ತು. ಯಾರ ಮಾತು? ಗುರುಗಳ ಮಾತು ಮೀರ್ಲಾರಕ್ಕೆ ಹೋಗೋದು ಬಂತು. ಹೋದ. ಅಷ್ಟರೊಳಗಾಗಿ ಗೆಳೆಯ ರಾಜನನ್ನು ಕುರಿತು ಪದ ಕಟ್ಟಿ ಹಾಡ್ತಿದ್ದ. ರಾಜ ಸಿಂಹಾಸನ ಮೇಲೆ ಕುಂತಿದ್ದ. ಹೆಂಗೆ ಕುಂತಿದ್ದ ರೀ? ಜೊತೆಗೇನಪ್ಪ ಅಂತ ಕೇಳಿದ್ರೆ ರಾಣಿ ಸಹಿತವಾಗಿ ಮುಂದೆ ಏನೇನೆಲ್ಲ ವ್ಯವಸ್ಥೆ ಇತ್ತು ಆರಾಮ್ ಕುಂತಿದ್ದ. ಇವ್ ಹಾಡಿ ಹೊಗಳ್ತಿದ್ದ. ರಾಜರಂದ್ರೆ ಅಂಥವ್ರು ಇಂಥವ್ರು ಏನೇನೋ ಹಾಡಿ ಹೊಗಳಿದ ನಂತರ ರಾಜ ಕರೆದು ತನ್ನ ಕೆಸೆದ ಕೈ ಹಾಕೋತ ಮಗಲ್ದ ಒಂದು ದ್ರವ್ಯ ಎಷ್ಟು ಕೈ ಬರ್ತಾವ ಅಷ್ಟು ಕೊಟ್ಟ ಅವನಿಗೆ. ಅವಾಗ ರಾಜ ಸುಧಾಮಗೆ ಹೇಳಿದ, ನೋಡು ನನಗಿಷ್ಟು ಕೊಟ್ಟ, ನೀನು ಹಾಡಿ ಹೊಗಳು ಅಂದ. ಸುಧಾಮನಿಗೆ ದ್ರವ್ಯದ ಆಸೆ ಇತ್ತು ಅಂದ್ರೆ ಅವನು ಹಾಡಿ ಹೊಗಳ್ತಿದ್ದ. ಏನ್ ಮಾಡ್ತಿದ್ರಿ? ದ್ರವ್ಯದ ಆಸೆ ಇತ್ತು ಅಂದ್ರೆ, ಸಂಪತ್ತಿನ ಮೋಹ ಇತ್ತು ಅಂದ್ರೆ, ಈ ಪ್ರಾಪಂಚಿಕದ ಆಸೆ ಇತ್ತು ಅಂದ್ರೆ ಏನ್ ಮಾಡ್ತಿದ್ದ ಅಂದ್ರೆ ಹಾಡ್ತಿದ್ದ, ಇಸ್ಕೊಂಡ್ಬರ್ತಿದ್ದ. ಆದ್ರೆ ಅವನಿಗೆ ಇರಲಿಲ್ಲ. ಇವೇನು ಮಾಡಿದ ಅಂತ ಕಲೆ, ಎಲ್ಲೋ ಮೂರ್ಖ ರಾಜ. ಯಾರಿಗ್ರಿ? ಎಲ್ಲೋ ಮೂರ್ಖ ರಾಜ, ಪರಮಾತ್ಮ ನಿನ್ನ ಕಳಿಸಿದ್ದೆ ಅದಕ್ಕಂದ್ರೆ ಭರ್ಗೋ ಸಾಕ್ಷಾತ್ ನರಾಕೃತಿ ಅಂದ ಹಾಗೆ, ಅಥವಾ ರಾಜ ಪ್ರತ್ಯಕ್ಷ ದೇವತಾ. ರಾಜ ಅಂದ್ರೆ ಏನಪ್ಪಾ ಅಂದ್ರೆ ಸಾಕ್ಷಾತ್ ಪ್ರತ್ಯಕ್ಷ ದೇವರು ಅಂತ ನುಡಿ ಅದ. ನೀನು ದೇವತೆ ಆಗೋದು ಬಿಟ್ಟು ದೆವ್ವಾಗಿ ಈ ರೀತಿಯಾದ ಜೀವನ ಚಕ್ಕಂದದಿಂದ ಕಳಿತೀಯಲ್ಲ, ಎಲ್ಲೋ ಮೂರ್ಖ ಅಂತ ಇವ್ ಹಾಡಿದ. ಏನ್ ಮಾಡ ಹಾಡಿದ ಕೊಳ್ಳಿ ಅವ್ ಕೊಟ್ಟ. ಇವನಿಗೆ ಏನ್ ಕೊಟ್ರಿ? ಇಲ್ಲ, ಕರ್ಕೊಂಡು ಹೋಗಿ ಅಟ್ಟದ ಮೇಲಿಂದ ಹತ್ತಿಸಿ ಪೈರಿ ಅಂತ ಕರಿತಲ್ಲ ಮೆಟಗಾಟಿ, ಅಲ್ಲಿಂದ್ರ ಹೊಡೆದು ಒದ್ದು ತೆಳಕ್ಕೆ ಹಿಡಿದ್ರು. ಉರುಳಾಡಿ ಬಂದು ಏನೇನಾಗೋದೆಲ್ಲ ಆಯ್ತು. ಇಷ್ಟೇ ಇಲ್ಲಿ ಹೇಳೋ ಅಭಿಪ್ರಾಯ ಏನದ, ದ್ರವ್ಯದ ಸಂಪತ್ತಿನ ಅನುಕೂಲ ಆಯ್ತು ಯಾರಿಗೆ? ಇನ್ನೊಬ್ಬ ಪಂಡಿತನಿಗೆ. ಯಾಕಾಯ್ತು? ರಾಜನನ್ನ ಹಾಡಿ ಹೊಗಳಿದ. ಒಂದರ ಹಾಡಿ ಹೊಗಳಿದ ತಕ್ಕ ಗುಣ ಅದಾವನವನಲ್ಲಿ? ಒಂದೂ ಗುಣ ಇಲ್ಲ. ಒಂದೂ ಗುಣ ಇಲ್ಲದಿದ್ರು ಕೂಡ ಬಾಯಿ ತುಂಬ ಹೊಗಳಿದ್ನಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವನಲ್ಲಿರುವ ಸಂಪತ್ತು. ಯಾರಲ್ಲಿ? ರಾಜನಲ್ಲಿರುವ ಸಂಪತ್ತಿನ ಮೂಲಕವಾಗಿ ಹಾಡಿ ಹೊಗಳಿದ್ದರಿಂದ ಅವನಿಗೆ ಅದು ಅನುಕೂಲ ಆಯ್ತು. ಆದ್ರೆ ಸಂಪತ್ತು ಐತನೋ ಅಂತ ಸಂಪತ್ತು ಐತೆ ಕರೆ ಗುಣ ಆದವನು ಇಲ್ಲ. ಹಾಗೆ ಈ ಪಾರಮಾರ್ಥ ಗೀತೆಯಲ್ಲಿ ಆ ಗುಣಗಳು ಇಲ್ಲದೆ ಹೋದ್ರು ಸಂಪತ್ತಿರುವುದರಿಂದ ಅವನಿಗೆ ಹೆಂಗದು ಅನುಕೂಲ ಆಯ್ತು, ಹಾಗೆ ಇಲ್ಲಿ ಛಂದಶಾಸ್ತ್ರ ಯತಿ ಗಣ ತತಿ ಅಂತ ಏನದಾವಲ್ಲ, ಅವು ಯಾವ ಇಲ್ಲದಿದ್ರೂ ಕೂಡ ಏನಾಗ್ತಾ ಇದೆ? ಸಂಪತ್ತಿಂದ ಇರುವುದಂದ್ರೆ ಹೊಗಳಿಸಿಕೊಂಡ ಹಾಗೆ ಈ ಗ್ರಂಥವೂ ಕೂಡ ಸ್ತುತಿಸಿಕೊಳ್ಳಲಿಕ್ಕೆ ಯೋಗ್ಯದ. ಯಾಕಂದ್ರೆ ಯಥಾರ್ಥವಾದ ಮೋಕ್ಷರೂಪ ಅರ್ಥವನ್ನು ಕರುಣಿಸುವುದರಿಂದ. ಯಾವ ಅರ್ಥ? ಮೋಕ್ಷರೂಪ ಅರ್ಥ. ಏನು ಪುರುಷಾರ್ಥಗಳು ಎಷ್ಟದಾವು? 4 ಅದಾವು. ಪುರುಷನಿಗೆ ಇಚ್ಛೆಗೆ ಅನುಕೂಲವಾದಂಥ ಪುರುಷಾರ್ಥಗಳು ಎಷ್ಟದಾವು? 4 ಅದಾವು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗ ಧರ್ಮ ಅರ್ಥ ಕಾಮದ ಅವಶ್ಯಕತೆ ಉಳಿದಿಲ್ಲ. ಕೊನೆಗೆ ಬಂದದ್ದೆಲ್ಲಿ? ಜ್ಞಾನವನ್ನೇ ಪ್ರತಿಪಾದನೆ ಮಾಡುವುದರಿಂದ ಮೋಕ್ಷರೂಪ ಪುರುಷಾರ್ಥದ ಪ್ರತಿಪಾದನೆ ಮಾಡ್ತದ ಹೊರತಾಗಿ ಮತ್ತೊಂದು ಇಲ್ಲ. ಅದಕ್ಕಾಗಿ ಈ ಗ್ರಂಥ ಏನದಪ್ಪ ಅಂದ್ರೆ ಗ್ರಹಿಸಲಿಕ್ಕೆ ಯೋಗ್ಯದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವಲ್ಪ ಈ ಮೊದಲೇ ಒಂದು ಪ್ಯಾರ ಏನಾಯ್ತಪ್ಪ ಅಂದ್ರೆ ತಿಳಿತಾ ಇದೆ, ಭಾಳ ವಿಶ್ಲೇಷಣೆ ಮಾಡಕ್ ಹೋಗುದಿಲ್ಲ. ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಈ ಪರಮಾರ್ಥ ಗೀತೆಯಲ್ಲಿ ಛಂದಶಾಸ್ತ್ರದಲ್ಲಿ ಹೇಳಲ್ಪಟ್ಟ ಗಣ, ಪ್ರಾಸು, ಯತಿ ಮೊದಲಾದ ಲಕ್ಷಣಗಳು ಇಲ್ಲದ್ದರಿಂದ ಈ ಗ್ರಂಥವನ್ನು ಯಾರೂ ನೋಡಬಾರದು ಎಂದು ಯಾರಾದರೂ ಶಂಕಾ ಮಾಡಬಹುದು. ಮುಮುಕ್ಷುಗಳಿಗೆ ಎಚ್ಚರ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಯಾರಾದರೂ ಬಂದು ಈ ಗ್ರಂಥದೊಳಗೆ ಏನು ಛಂದಶಾಸ್ತ್ರ, ಏನು ಯತಿನೋ ಗಣನೋ ತತಿಯೋ ಏನೈತಿ ಇದ್ರಾಗ, ಇದನ್ಯಾಕೆ ಅಂಗೀಕಾರ ಮಾಡ್ತೀರಿ, ಇದ್ರಾಗ ಏನೈತಿ ಅಂತ ಯಾರಾದರೂ ಅಂದರೂ ಕೂಡ ಒಂದು ವೇಳೆ ಹಿಂಗೆ ಪ್ರಶ್ನೆ ಏನು ಮಾಡಿದರೆ ಇದು ಯೋಗ್ಯವಲ್ಲ. ಯಾಕೆಂದರೆ ಛಂದಸ್ಸಿನ ಲಕ್ಷಣವು ಇಲ್ಲದಿದ್ದಾಗ್ಯೂ ಸರ್ವರಿಗೂ ಬೇಕಾದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎಂಬ ಪುರುಷಾರ್ಥ ಉಳ್ಳದ್ದರಿಂದ. ಇದು ಅವ್ರು ಹಿಂಗೆ ಅಂದಾಗೆ ಆದರೂ ಕೂಡ ಅದು ಯೋಗ್ಯ ಅಲ್ಲ. ಏನಂದ ಛಂದಶಾಸ್ತ್ರಾದಿ ಗುಣಾದಿಗಳು ಇಲ್ಲ ಅಂತ ತಿಳ್ಕೊಂಡು
ಗ್ರಹಣ ಮಾಡಬೇಡ್ರಿ ಅಂತ ಅವ್ರು ಅಂದಾಗ್ಯಾದ್ರು ಅದು ಯೋಗ್ಯವಲ್ಲ. ಯಾಕಂತ ಕೇಳಿ ಯೋಗ್ಯನದ ಇದು. ಕಾರಣ ಏನು ಅಂದ್ರೆ ಮೋಕ್ಷ ರೂಪ ಪುರುಷಾರ್ಥವನ್ನ ಕೊಡುವುದರಿಂದ ಅಂತ. ಏನಿ ಈ ಪರಮಾರ್ಥ ಗೀತೆಯು ಸರ್ವರಿಂದಲೂ ಗ್ರಹಿಸುವುದಕ್ಕೆ ಈ ಜಗತ್ತಿನಲ್ಲಿ ಯೋಗ್ಯವಾಗಿರುತ್ತದೆ. ಎಲ್ಲರಿಂದಲೂ ಗ್ರಹಿಸಲಿಕ್ಕೆ ಏನದ ಯೋಗ್ಯವದ. ಯಾಕೆ ಎಲ್ಲರಿಗೂ ಬೇಕಾದದ್ದೇನ್ರಿ ಮೋಕ್ಷವೇನು ಮತ್ತೇನಾರು ಬೇಕಾಗ್ಯದು. ಮತ್ತೆ ಎಲ್ಲರಿಗೂ ಬೇಕಾದದ್ದು ಮೋಕ್ಷವನ್ನು ಈ ಕೊಡ್ತದಂದ್ಮೇಲೆ ಮತ್ತೆ ಎಲ್ಲರಿಗೂ ಗ್ರಾಹ್ಯ ಅದನೋ ಅಗ್ರಾಹ್ಯ ಅದ ಅಂತ ಕೇಳಿದ್ರೆ ಎಲ್ಲರಿಗೂ ಗ್ರಾಹ್ಯ ಅದ. ಹೇಗೆಂದರೆ ಹೇಗಪ್ಪ ಅಂದ್ರೆ ಈಗ ಒಂದು ದೃಷ್ಟಾಂತ ಏನದಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ಧನಿಕನು ಅಹಿಂಸೆ, ಸತ್ಯ, ಶಾಂತಿ, ಪರೋಪಕಾರ ಮೊದಲಾದ ಸದ್ಗುಣಗಳಿಲ್ಲದವನಾದರೂ ಅವನಲ್ಲಿ ಏನಿಲ್ಲ ಅಂತ ಕೇಳಿದ್ದಾದರೆ ಏನೇನಿಲ್ಲ. ಅಹಿಂಸಾಯತೇನು ಯಮಾದಿಗಳಲ್ಲಿ ಹೇಳುವಂಥ ದಶಗುಣಗಳನ್ನು ಯಮದಲ್ಲಿ ಹೇಳ್ಯಾರ, ನಿಯಮದಲ್ಲಿ ಏನು ಗುಣಗಳನ್ನು ಹೇಳ್ಯಾರ. ಅವು ಒಂದರ ಅವನಲ್ಲಿ ಅದಾವನು ಅಂದರೆ ಅವು ಇಲ್ಲ. ಏನಿಲ್ಲ, ಅಹಿಂಸೆ ಇಲ್ಲ, ಸತ್ಯ ಇಲ್ಲ, ಶಾಂತಿ ಇಲ್ಲ, ಪರೋಪಕಾರ ಇಲ್ಲ. ಎರಡೂ ಬಂದು ಇದರಾಗ ಯಮ ನಿಯಮ ಎರಡು. ಪರೋಪಕಾರ ಅನ್ನುವಾಗ ದಾನ ನಿಯಮದಲ್ಲಿ ಬರ್ತಾ ಇದೆ. ಸತ್ಯ ಮತ್ತು ಏನಪ್ಪಾ ಅಂತ ಕೇಳಿ ಅಹಿಂಸೆ ಎದ್ರಾಗ ಬರ್ತಾವ ಅಂದ್ರೆ ಯಮದಲ್ಲಿ ಬರ್ತಾ ಇದ್ದಾವೆ. ಇವು ಯಾವೂ ಇಲ್ಲದಿದ್ದರೂ ಅಂದರೆ ಮೊದಲಾದ ಸದ್ಗುಣಗಳು ಇಲ್ಲದವನಾದರೂ ಅವನಲ್ಲಿ ಸಕಲರಿಗೆ ಬೇಕಾದ ದ್ರವ್ಯ ಮಾತ್ರವಿರುವುದರಿಂದ ಎಲ್ಲರಿಗೆ ಏನು ಬೇಕ್ರಿ ದ್ರವ್ಯ ಬೇಕು. ಲೋಕಾನುಭವದ ವ್ಯವಹಾರದಲ್ಲಿ ಲೌಕಿಕ ಮಾರ್ಗದಲ್ಲಿ ಎಲ್ಲರಿಗೆ ಬೇಕಾದದ್ದು ಯಾವುದು ಅಂದ್ರೆ ದ್ರವ್ಯ. ಧನಿಕನಾದವನಿಂದ ಏನಾದ್ರು ದುಡ್ಡಾಗಲಿ ಬಂಗಾರ ಆಗಲಿ ಮತ್ತೊಂದಾಗಲಿ ಬೇಡುವಂಥ ಆಸೆಯನ್ನು ಇಟ್ಕೊಂಡಿರ್ತಾ ಇದ್ದಾರೆ. ಆ ಸಂಪತ್ತು ಉಳಿದ್ರಿಂದ ನಾವೇನಾಕ ಅಂತಂದ್ರೆ ಅವ್ರೆಲ್ಲರಿಗೆ ಏನ್ರಿ ನಮ್ಮ ಸಾಹುಕಾರ ಅಂದ್ರೆ ಏನೇನು ತಿಳಿದ್ರಿ ನೀವು, ಇಂಥ ಸಾಹುಕಾರ ಹಿಂದೂ ಸಿಕ್ಕಿಲ್ಲ ಮುಂದೂ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಏನೆಲ್ಲ ಸ್ತುತಿ ಮಾಡ್ತಾರೆ. ಆದರೆ ಅಂಥ ಸಾಹುಕಾರನಲ್ಲಿ ಏನಾರು ಸದ್ಗುಣ ಒಂದರದವನು ಇಲ್ಲ. ಇಲ್ಲದರೂ ಸ್ತುತಿಗೆ ಯೋಗ್ಯಗೇನ. ಯಾಕಪ್ಪ ಅಂದ್ರೆ ಸಂಪತ್ತು ಉಳ್ಳದ್ದರಿಂದ. ಸರ್ವರು ಅವನನ್ನು ಕುರಿತು ಒಳ್ಳೆಯ ಸದ್ಗುಣಿಯು, ಕುಲವಂತನು, ಪಂಡಿತನು, ವೇದ ಬಲ್ಲವನು, ಸಭೆಯಲ್ಲಿ ಮಾತನಾಡುವವನು, ಸುಂದರ ರೂಪವುಳ್ಳವನೆಂದು ಕೊಂಡಾಡ್ತಾರೆ. ನಾವು ಎಂಥ ಮಾರ್ಯಾರ ಯಾಕೆ ಇರೋದಕ್ಕೆ ಎಂಥ ಇದರಲ್ಲಿ ಯಾಕೆ ಇರೋದಕ್ಕ ಎಲ್ಲರೂ ಏನು ಮಾಡ್ತಾರೆ ಕೊಂಡಾಡ್ತಾ ಇದ್ದಾರೆ. ಒಂದು ನರಿ ಕಾಗಿ ಕತೆ ಕೇಳಿರಿ ನೀವು. ನರಿ ಕಾಗಿ ಕತೆ ಕಾಗಿ ಮಾಂಸದ ತುಂಡನ್ನು ಹಿಡಿದುಕೊಂಡು ಹೋಗಿ ಗಿಡದ ಮೇಲೆ ಕುಂತಿತ್ತಿಲ್ರಿ. ಅವಾಗ ನರಿ ನೋಡ್ತು. ಇದನ್ನ ಗ್ರಹಿಸ್ಬೇಕಾರೆ ಅದನ್ನು ತಗೋಬೇಕಾರೆ ಏನು ಮಾಡಬೇಕು ಅಂತ ತಿಳಿದು ಆ ಗಿಡದಲ್ಲೇ ಕುಂತ ಗಿಡದ ಬುಡಕ್ಕೆ ಹೋಗಿ ನಿಂತು. ಆ ಕಾಯಿ ಹೋಗಿ ಕುಂತ ಗಿಡದ ಬುಡಕ್ಕೆ ನಿಂತು ಯಾವುದು ನರಿ ಏನು ಮಾಡಕ್ಕೆ ಶುರು ಮಾಡ್ತೀರಿ, ಕಾಗಿ ಅಂತ ಬೇಯಕ್ಕೆ ಶುರು ಮಾಡ್ತೇನು ಇಲ್ಲ. ಆ ಕಾಗಿಯಲ್ಲಿ ಒಂದು ಗುಣ ಇಲ್ಲ. ನರಿ ಹೊಗಳು, ಏನು ನಿನ್ನ ರೂಪ, ಏನು ನಿನ್ನ ಗಾಯನ, ಏನು ನಿಂದಿದು ಅಂತ ಹೊಗಳಿ 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 ಇದನ್ನು ಮಾಡ್ತೇವೆ. ಆವಾಗ ಏನು ಮಾಡ್ತೇವೆ ಅಂದ್ರೆ ಭಾಳ ಆನಂದ ಆಗ್ಯದ ನನಗೆ ನಿನ್ನ ಧ್ವನಿ ಕೇಳ್ಬೇಕಂತ ಹೇಳೋದು. ನಿನ್ನ ರಾಗ ಕೇಳಿ ನನಗೆ ಭಾಳ ಸಂತೋಷ ಆಗ್ಯದ. ಇನ್ನೋಟು ಕೇಳ್ಬೇಕಂತ ಆಗ್ಯದ. ಅದಕ್ಕೆ ಒಂದು ಸ್ವಲ್ಪ ಧ್ವನಿ ರಾಗ ಮಾಡು ಅಂತ ಕಾಗಿಗಿದು. ಕಾಗಿಗೆ ಹೊಗಳಿದ ಕೊಳ್ಳಿ ಹಿಗ್ಗಿತದು ಏನ್ರಿ ಎದರಂಗ ಹಿಗ್ಗಿತು. ಹಿಗ್ಗೇನು ಮಾಡ್ತೇವೆ ಅಂತ ಕೇರೆ ರಾಗ ಮಾಡಕ್ಕೆ ಹೋಯ್ತು. ಕಾ ಅಂತ ಬಾಯಿ ತೆಗೆದಕ್ಕೆ ಬಾಯಿಂದ ಏನಾಯ್ತು ರೀ ಮಾಂಸ ತುಂಡು ತೆಳಗೆ ಬಿತ್ತು. ನರಿ ತೊಗೊಂಡು ಹೋಯ್ತು. ಅದರ ಬಾಯಿಯೊಳಗೆ ಮಾಂಸದ ತುಂಡು ಇರುವುದರಿಂದ ಯಾವ ಗುಣಗಳಿಂದ ಕೂಡಿಕೊಳ್ಳಲಾರದೆ ಇರುವುದರಿಂದ ಕಾಗೆಯನ್ನು ಹೊಗಳಿ ಹೆಂಗ ನರಿ ಪಡಿತಾ ಇದೆ. ಹಾಗೆ ಲೋಕದಲ್ಲಿ ಎಂಥ ದುಷ್ಟ ಗುಣವುಳ್ಳವದಂದ್ರೂ ಕೂಡ ಸಂಪತ್ತಿತ್ತಂದ್ರೆ ಅವನನ್ನು ಹೊಗಳಿ ಏನು ಆಸೆ ಮಾಡ್ತಾರ ಅವನಲ್ಲಿ ದ್ರವ್ಯದ ಆಸೆ ಒಂದದ, ಮತ್ತೇನಾರು ಆಸೆ ಅದನು ಇಲ್ಲ. ಹಂಗೆ ಈ ಗ್ರಂಥದಲ್ಲಿ ಕೂಡ ಎಲ್ಲರಿಗೂ ಆಸೆ ಏನದಪ್ಪ ಅಂದ್ರೆ ಮೋಕ್ಷದ ಆಸೆ ಅಷ್ಟ ಅದ. ಇತಿ ಗಣ ಛಂದಸ್ಸು ಮೊದಲಾದ ಶಾಸ್ತ್ರದ ಒಂದು ಇದನ್ನು ತೊಗೊಂಡು ಏನು ಮಾಡೋದು ಅಂತ ಅಂದ ಹಾಗೆ ಸರ್ವರು ಅವನನ್ನು ಕುರಿತು ಒಳ್ಳೆಯ ಸದ್ಗುಣಿ, ಕುಲವಂತನು, ಪಂಡಿತನು, ವೇದ ಬಲ್ಲವನು, ಸಭೆಯಲ್ಲಿ ಮಾತಾಡುವವನು, ಸುಂದರ ರೂಪವುಳ್ಳವನು ಎಂದು ಕೊಂಡಾಡುತ್ತಾರೆ. ಯಾಕೆಂದರೆ ಈ ಎಲ್ಲ ಗುಣಗಳು ಬಂಗಾರವನ್ನು ಹೊಂದಿಕೊಂಡಿರುತ್ತೆ. ಇವೆಲ್ಲ ಗುಣ ಯಾಕೆ ಇವರು ಆ ರೀತಿ ಸ್ತುತಿ ಮಾಡ್ತಾರೋ, ಆ ಬಂಗಾರ ಸಂಪತ್ತಿಗೆ ಏನದಪ್ಪ ಅಂದ್ರೆ ಹೊಂದ್ಕೊಂಡದ. ಇವು ಅವನು ಹೊಗಳಿಲ್ಲ ಅಂದ್ರೆ ಆ ಬಂಗಾರ ಸಂಪತ್ತು ದ್ರವ್ಯಕ್ಕೆ ಬೆಲೆ ಇಲ್ಲ ಏನ್ರಿ. ಇವೆಲ್ಲವೂ ಅದನ್ನು ಹೊಂದ್ಕೊಂಡಿರುವುದರಿಂದ ಆದ್ದರಿಂದ ದ್ರವ್ಯವಿದ್ದ ಕಾಲಕ್ಕೆ ಲಕ್ಷಾಧಿಪತಿ ಎಂದು ಕರೆಸಿಕೊಳ್ಳುವನು. ಆ ದ್ರವ್ಯವಿತ್ತಂದ್ರೆ ಏನಂತಂದ್ರ ಕೋಟ್ಯಾಧಿಪತಿ ರೀ, ಲಕ್ಷಾಧಿಪತಿ ರೀ ಅಂತ ಕರಿತಾ ಇದ್ದಾರೆ. ಆದ್ದರಿಂದ ದುರ್ಗುಣಿ ಆದರೂ ಅವ ಹೆಂಗದನ
ದುಷ್ಟ ಗುಣಗಳಿಂದನೇ ಕೂಡಿಕೊಂಡದನ. ಆದರೂ ಕೂಡ ಧನವುಳ್ಳವನಾದ್ದರಿಂದ ಹೇಗೆ ಸದ್ಗುಣಿ ಎಂದು ಜನರಿಂದ ಹೊಗಳಿಸಿಕೊಳ್ಳುವನು. ಆದರೂ ಏನಂತ ಹೊಗಳಿಸ್ಕೊಂತಾನ? ಸದ್ಗುಣಿ, ಒಳ್ಳೆಯ ಗುಣದವನು ಅಂತ ಹೊಗಳಿಸಿಕೊಳ್ತಾ ಇದ್ದಾನೆ. ಹಾಗೆ ಈ ಪರಮಾರ್ಥ ಗೀತೆಯು ಛಂದಸ್ಸಿನ ಲಕ್ಷಣಗಳಿಂದ ರಹಿತವಾದರು. ಈ ಪರಮಾರ್ಥ ಗೀತೆ ಶ್ರೀಮಂತಿದ್ದ ಹಾಗೆ. ಇಲ್ಲಿ ಏನಿಲ್ಲ ಅಂತ ಕೇಳಿದ್ದಾದರೆ ಅವಗುಣಗಳು ಹೆಂಗ ಅದಾವ ಅಂದ್ರೆ ಒಂದು ಸದ್ಗುಣವನ್ನಲ್ಲಿ ಇಲ್ಲವೋ ಹಾಗೆ ಇಲ್ಲಿ ವ್ಯಾಕರಣ ಪದ್ಧತಿ ಅನುಸಾರವಾಗಿ ಒಂದು ಪದ ರಚನೆ ಮಾಡ್ಬೇಕಾದ್ರೆ ಅಲ್ಲಿ ಏನು ಬೇಕು ಅಂದರೆ ಮಾತ್ರ ಅದು ಅಂತಿರ್ತಾವೆ, ಅಡಿ ಪ್ರಾಸು ಅಂತಿರ್ತಾವೆ, ಘನತತಿಗಳು ಅಂತಿರ್ತಾವೆ. ಅದಕ್ಕೆ ಅನುಸರಿಸಿ ಪದ್ಯ ರಚನೆ ಮಾಡಿದ್ರೆ ಆ ಪದ್ಯಕ್ಕೆ ಏನಿರ್ತಾ ಇದೆ? ಬೆಲೆ ಇರ್ತಾ ಇದೆ. ಅವು ಇಲ್ಲದೆ ಹೋದ್ರೆ ಏನಪ್ಪ ಅಂದ್ರೆ ಬೆಲೆ ಇರೋದಿಲ್ಲ. ಅದಕ್ಕಾಗಿ ಇಲ್ಲಿಲ್ಲನು ನಿಜಗುಣ ಶಿವ ಗ್ರಂಥದಲ್ಲಿ ಎಲ್ಲ ಬಲ್ಲವರು ಯಾರು ಯಾವ ಮುಖದಿಂದ ಬಂದು ನೋಡ್ತಾರ ಅದೆಲ್ಲವೂ ಇದ್ರಾಗ ಸಿಗುತ್ತಾನೆ. ಸಂಗೀತ ದೃಷ್ಟಿ ಉಳ್ಳವರು ಬಂದರೂ ಅದು ನಿಜಗುಣ ಶಿವಗಳಲ್ಲಿ ಸಿಗ್ತಾ ಇದೆ. ವ್ಯಾಕರಣ ದೃಷ್ಟಿಯಿಂದ ನೋಡಾಕ ಬಂದರೂ ಕೂಡ ಅದು ಎಲ್ಲವೂ ಅದ. ಎಲ್ಲವೂ ಇದ್ದಾಗ್ಯಾದರೂ ಕೂಡ ತಮ್ಮ ನಿರಭಿಮಾನ ಸ್ಥಿತಿಯ ಒಂದು ವ್ಯಕ್ತತೆಗೋಸ್ಕರವೇ ಅಂತಾರೆ. ಅವು ಯಾವೂ ಇಲ್ಲದಿದ್ರು ಈ ಪರಮಾರ್ಥ ಗೀತೆ ಓದಾಕ ಯೋಗ್ಯ ಇಲ್ಲ ಅಂತ ತಿಳ್ಕೊಬೇಡ್ರಿ. ಮೋಕ್ಷವನ್ನು ಈಯುವುದರಿಂದ ಇದು ಯೋಗ್ಯ ಅಂತ ತಿಳಿಸುವ ಸಲುವಾಗಿ ಛಂದಸ್ಸಿನ ಲಕ್ಷಣಗಳಿಂದ ರಹಿತವಾದರೂ ಪರಮ ಪುರುಷಾರ್ಥ ಉಳ್ಳದ್ದರಿಂದ. ಪುರುಷಾರ್ಥ ಅಂತಂದ್ರಿ ಪರಮ ಪುರುಷಾರ್ಥ ಅಂದ್ರೆ ಇನ್ನೊಂದು ಇದ್ದಂಗ ಆಯ್ತಲ್ಲ. ಪುರುಷಾರ್ಥ ಅಷ್ಟ ಅನ್ಲಿಲ್ಲ, ಪರಮ ಪುರುಷಾರ್ಥ ಅನ್ಬೇಕಾದ್ರೆ ಇನ್ನೊಂದು ಇರ್ಬೇಕಲ್ಲ. ಇನ್ನೊಂದು ಯಾವುದು? ಒಂದು ಪರಮ ಪುರುಷಾರ್ಥ ಅಂದಮೇಲೆ ಶ್ರೇಷ್ಠ ಮನುಷ್ಯ ಅಂದ್ಮೇಲೆ ಕನಿಷ್ಠ ಮನುಷ್ಯ ಅಂತ ಹೆಂಗೆ ಸಿದ್ಧಕತೆ, ಪರಮ ಪುರುಷಾರ್ಥ ಅಂದ್ಮೇಲೆ ಇನ್ನೊಂದು ಇರ್ಬೇಕಲ್ಲ. ಅದಕ್ಕಿಂತ ಇನ್ನೊಂದು ಬೇರೆ ಆಗಿರ್ಬೇಕಲ್ಲ. इनमें प्रथम तीन गौण है. कैसा है? ಗೌಣ ಹೇ. ವಿಚಾರ ಚಂದ್ರೋದಯದ ಟಿಪ್ಪಣದಲ್ಲಿ ಬಂದದ. ಏನ್ರಿ ಈ 4 ಪುರುಷಾರ್ಥಗಳಲ್ಲಿ ಪ್ರಕಾರಗಳೆಷ್ಟು? 4: ಧರ್ಮ, ಅರ್ಥ, ಕಾಮ. ಇನ್ಮೇ ಪ್ರಥಮ ತೀನ ಗೌಣ ಹೈ. ಇದರೊಳಗೆ ಮೊದಲಿನ 3 ಏನದಾವ್ರಿ? ಗೌಣ ಪುರುಷಾರ್ಥ ಅಂತ ಕರೀತಾರ. ಏನ್ರಿ ಅಂತ್ಯದಲ್ಲಿ ಹೇಳಲ್ಪಟ್ಟಂತ ಮೋಕ್ಷ ರೂಪ ಪುರುಷಾರ್ಥ ಏನದ? ಮುಖ್ಯ. ಅದಕ್ಕೆ ಪರಮ ಪುರುಷಾರ್ಥರಂತಾರ. ಈ ಪುರುಷಾರ್ಥ ಅಂದರೇನು ಅಂತ ಪ್ರಶ್ನೆ ಮಾಡಿದಲ್ಲಿ ಇದನ್ನು ಗ್ರಹಣ ಮಾಡ್ರಿ ಅಂತ. ಯಾವುದನ್ನ? ಪರಮ ಪುರುಷಾರ್ಥವನ್ನು ಗ್ರಹಣ ಮಾಡ್ರಿ. ಪುರುಷಾರ್ಥ ಸೋ ಕ್ಯಾ ಹೈ? ಪುರುಷಾರ್ಥ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಹೇಳಿದಾರ. ಸರ್ವ ಪುರುಷರ ಇಚ್ಛೆಗೆ ಯಾವುದು ವಿಷಯವಾಗಿರುವುದೋ ಅದಕ್ಕೆ ಏನಂತ ಕರೀತಾರ? ಪುರುಷಾರ್ಥ. ಅಂದ್ರೆ ಯಾವುದಪ್ಪ? 4 ಅದಾವ, ಅದ್ರಾಗ ಯಾವುದು ಅಂತ ಯಾರಾದರೂ ಕೇಳಿದರೆ ಕೊನೆಯದಾದಂಥ ಮೋಕ್ಷ ರೂಪ ಪುರುಷಾರ್ಥವನ್ನ ಗ್ರಹಣ ಮಾಡ್ರಿ ಅಂತ. ಏನ್ರಿ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಏನಂದಾರ? ಮೋಕ್ಷ ಅಂದಾರ. ಮೋಕ್ಷ ಅಂದ್ರನೇ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರನೇ ಮೋಕ್ಷ. ಅದಕ್ಕೆ ಏನಂದಾರ? ಮುಖ್ಯ ಪುರುಷಾರ್ಥ ಅಂತ ಕರೆದಾರ. ಏನಂತ ಕರೆದಾರ? ಮುಖ್ಯ ಪುರುಷಾರ್ಥ ಅಂತ. ಏನ್ ಅಲ್ಲಿ ಭೇದ ಇಲ್ಲ. ಮೋಕ್ಷ ಅಂದ್ರನೇ ಬ್ರಹ್ಮ ಸ್ವರೂಪ, ಬ್ರಹ್ಮ ಅಂದ್ರನೇ ಮೋಕ್ಷ ಸ್ವರೂಪ. ಆದ್ರೆ ಇನ್ನುಳಿದ 3 ಗೌಣ ಅದಾವು. ಯಾಕೆ ಗೌಣ ಅಂತ ಅವು ಮೋಕ್ಷದ ಸ್ವರೂಪ ಅಲ್ಲ. ಅವು 3 ಏನಲ್ಲ ಮೋಕ್ಷದ ಸ್ವರೂಪ ಅಲ್ಲ, ಆದ್ರೆ ಸಾಧನ ಅದಾವು. 3 ಏನದಾವು? ಸಾಧನ ಅದಾವು. ಎದಕ್ಕೆ ಸಾಧನ ಅದಾವು? ಸುಖಕ್ಕೆ ಸಾಧನ ಅದಾವು. ಮೋಕ್ಷ ಹೇಗದ? ಸುಖರೂಪದ. ಮೋಕ್ಷ ಹೇಗದ? ಸುಖರೂಪದ. ಅಂದ್ರೆ ಸುಖ ಅಂದ್ರನೇ ಮೋಕ್ಷ, ಮೋಕ್ಷ ಅಂದ್ರನೇ ಸುಖ. ಆದ್ರೆ ಇವು ಸುಖರೂಪ ಅಲ್ಲ, ಸುಖಕ್ಕೆ ಸಾಧನ ಅದಾವು. 3 ಏನದಾವು? ಧರ್ಮ ಆಗಲಿ, ಅರ್ಥವಾಗಲಿ, ಕಾಮ ಆಗಲಿ, ಇವು ಒಂದೊಂದು ಜಾಗದಾಗ ಇದ್ದುಕೊಂಡು ಸುಖಕ್ಕೆ ಸಾಧನ ಆಗ್ಯಾವ, ಆದ್ರೆ ಸುಖರೂಪ ಅಲ್ಲ. ಆದ್ದರಿಂದ ಇವಕ್ಕೆ ಏನನ್ನಬೇಕು? ಗೌಣ ಅಂತ. ಹಾಗೆ ಇಲ್ಲಿ ಈ ಗ್ರಂಥವು ಮುಖ್ಯ ಪುರುಷಾರ್ಥವನ್ನು ನಮಗೆ ಏನು ಮಾಡಿಕೊಡ್ತಾ ಇದೆ? ಪ್ರಾಪ್ತ ಮಾಡಿಕೊಡುವುದರಿಂದ ಸರ್ವರಿಂದ ಗ್ರಹಿಸಲಿಕ್ಕೆ
ಯೋಗ್ಯವಾಗಿರುತ್ತದೆ. ಇದೇನದರೆ ಅಂತ ಕೇಳಿದ್ರೆ ಸರ್ವರಿಂದ ಗ್ರಹಿಸಲಿಕ್ಕೆ, ಎಲ್ಲರೂ ಗ್ರಹಿಸಲಿಕ್ಕೆ ಏನದ ಅಂತ ಕೇಳಿದ್ರೆ ಯೋಗ್ಯದ. ಈ ವಿಷಯದಲ್ಲಿ ಒಂದು ಹಾಸ್ಯ ರೂಪ ಕಥೆಯನ್ನು ಹೇಳ್ತೇನೆ ಕೇಳ್ರಿ ಅಂತಾರ. ಏನ್ರಿ, ಅದಾದರೂ ಈ ದಾರ್ಷ್ಟಾಂತಕ್ಕೆ ಯೋಗ್ಯವಾಗಿರುತ್ತದೆ. ದೃಷ್ಟಾಂತ ಈಗೇನು ಹೇಳ್ಕೊಂಬಂದ್ರಲ್ಲ, ಧನಿಕನ ದೃಷ್ಟಾಂತ, ಅದು ಹೇಗೆ ಸಿದ್ಧಾಂತಕ್ಕೆ ಅನುಕೂಲವಾದ ತಿಳ್ಸಾಕ, ಹಾಗೆ ಇನ್ನೊಂದು ದೃಷ್ಟಾಂತ ಹೇಳ್ತೇನೆ, ಅದು ಕೂಡ ಏನದಪ್ಪ ಅಂದ್ರೆ ಸಿದ್ಧಾಂತಕ್ಕೆ ಅನುಕೂಲದ. ದಾರ್ಷ್ಟಾಂತ ಅಂದ್ರೆ ಏನ್ರಿ, ದ್ರಷ್ಟಾಂತ ಅಂತಾರ. ದೃಷ್ಟಾಂತ ಬೇರೆ, ದ್ರಾಷ್ಟಾಂತ ಬೇರೆ, ಇಲ್ಲ ದಾರ್ಷ್ಟಾಂತ ಅಂತ ಕರೀತಾರೆ. ದಾರ್ಷ್ಟಾಂತ ಅಂದ್ರು ಒಂದೇ, ದ್ರಾಷ್ಟಾಂತ ಅಂದ್ರು ಒಂದೇ. ದೃಷ್ಟಾಂತ ಅಂದ್ರೆ ಉದಾಹರಣೆ. ಸಿದ್ಧಾಂತಕ್ಕೆ ತಕ್ಕ ಉದಾಹರಣೆ ಕೊಟ್ಟಿರೋದಕ್ಕೆ ಅಂತಾರ ದೃಷ್ಟಾಂತ ಅಂತಾರ. ಉಭಯ ಪಕ್ಷ ಸಮ್ಮತಃ ದೃಷ್ಟಾಂತ ಅಂತಾರ, ಉದಾಹರಣೆ ಅಂತ ಕರೀತಾ ಇದಾರೆ. ಇಲ್ಲಿ ಯಾವುದಪ್ಪ ಅಂತ ಕೇಳಿ, ಒಬ್ಬ ವೇಷಗಾರ ಹೆಣ್ಮಗಳನ್ನ ದೃಷ್ಟಾಂತ ಕೊಡ್ತಾ ಇದಾರಪ್ಪ ಅವರು. ಒಬ್ಬ ವೇಷಾಸ್ತ್ರೀಯಳು ಮಗಳಿಗೆ ಹೇಳಿದ್ದೇನೆಂದರೆ, ನಮ್ಮ ಮನೆಗೆ ಬೇಕಾದ ಜಾತಿಯ ಪುರುಷರು ಬರಲಿ, ಅವರಿಗೆ ಬೇಡ ಅನ್ನಬೇಡ. ವೃತ್ತಿ ಏನಪ್ಪಾ ಅಂತ ಕೇಳಿ ಧನ ಸಂಗ್ರಹ ಮಾಡೋ ಸಲುವಾಗಿ ತಮ್ಮ ಮೈ ಮಾರ್ಕೊಂಡು ಹೊಟ್ಟೆ ತುಂಬಿಕೊಳ್ಳುವಂಥ ಜನ. ಮಗಳಿಗೆ ಹೇಳಿದ್ಲು, ನೀ ಆ ಜಾತಿಯ ಬಂಧನ, ಈ ಜಾತಿಯ ಬಂಧನ, ಕನಿಷ್ಠ ಬಂಧನ, ಬಡು ಬಂಧನ ಅಂತ ಯಾವುದನ್ನು ನೋಡಬೇಡ. ಏನು ಯಾಕಂತ ಯಾರಾದ್ರೂ ನೀವು ಕೇಳಿದ್ರೆ, ನಾವು ವೇಷಾಸ್ತ್ರೀಯರಾದ ಮೇಲೆ, ಮಗಳಿಗೆ ಹೇಳ್ತಾಳೆ ಯಾರು, ತಾಯಿ, ನಾವು ವೇಷಾಸ್ತ್ರೀಯರಂದ ಮೇಲೆ ಅವರಿಗೆ ಬೇಡ ಅನ್ನಬೇಡ. ನಾವು ವೇಷಾಸ್ತ್ರೀಯರು, ಯಾವ ಪುರುಷರು ಬಂದ್ರೂ ಏನಾಯ್ತು, ಅವರಿಗೆ ಬೇಡ ಅಂತ ಅನ್ನಬೇಡ. ಯಾಕೆಂದರೆ ನಾವು ವೇಷಾಸ್ತ್ರೀಯರಾದ ಮೇಲೆ ನಮ್ಮ ಮನೆಗೆ ಬಂದ ಪುರುಷರ ಜಾತಿ, ಕುಲ, ಗೋತ್ರ, ಗುಣ, ದುರ್ಗುಣ ಯಾವುದೊಂದು ನೋಡದೆ ಇವನ್ ಯಾವನ್ನೂ ನಾವು ಅವನಲ್ಲಿ ಆರ್ಸಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಮಗೆ ಬೇಕಾದದ್ದು ಯಾವುದು, ದ್ರವ್ಯ. ಬೇಕಾದದ್ದು ಯಾವ್ದು, ದುಡ್ಡು. ಆ ದುಡ್ಡು ಅವನಿಂದ ಬರ್ತಿದ್ರೆ ಸಾಕು, ಅವ ಯಾವಿದ್ರೇನು ವಿಚಾರ ಮಾಡಬೇಡ ಅಂತೇಳು. ಅವನಲ್ಲಿದ್ದ ದ್ರವ್ಯವನ್ನು ಮಾತ್ರ ಗ್ರಹಣ ಮಾಡ್ತಕ್ಕದ್ದು. ನಮಗೇನು ಬೇಕಾಗ್ಯದ, ಅವ್ನು ತೊಗೊಂಡು ಏನು ಮಾಡೋದು, ಯಾವ ಚೈತ ಯಾಕೊಲ್ಲ ಎಟ್ಟಾರ ಇರಲಿ, ಚಲೋರ ಇರಲಿ, ಎಂಥವರ ಯಾಕಲ್ಲ, ನಮಗೇನು ಮಾಡೋದು, ನಮ್ಗೆ ಬೇಕಾದದ್ದೇನು ದುಡ್ಡು. ಆ ದುಡ್ಡು ಒಂದನ್ನೇ ನೋಡು ಮಾಡ್ತಕ್ಕದ್ದು. ಖಂಡ್ಯ ಎಂದು ಉಪದೇಶ ಮಾಡಿದಳು. ತಿಳಿತು ಕೇಳಿದೆಲ್ಲ ಅಂತ ಹೇಳ್ಕೊಂಡು ಉಪದೇಶ ಮಾಡ್ತಾ ಇದ್ದಾಳೆ. ದ್ರವ್ಯವನ್ನು ಮಾತ್ರ ಮತ್ತು ನಾವೇ ಗುಣ ಬಿಟ್ಟು ದ್ರವ್ಯವನ್ನು ಗ್ರಹಣ ಮಾಡುತ್ತೇವೆ ಅಂತಲ್ಲ. ನಾವೇ ಏನಪ್ಪಾ ಅಂದ್ರೆ ಗುಣ ಬಿಟ್ಟು ದ್ರವ್ಯ ಗ್ರಹಣ ಮಾಡ್ತೇವೆ ಅಂತಲ್ಲ. ಮತ್ತೇನೆಂದರೆ ಗೌತಮನಾದರು, ನ್ಯಾಯಶಾಸ್ತ್ರ ಕರ್ತನಾಗಲ್ಪಟ್ಟಂತ ಪ್ರಾಚೀನ ಗೌತಮರನ್ನು ಕುರಿತು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನ್ಯಾಯಶಾಸ್ತ್ರದಲ್ಲಿ ಮೊದಲು ಗುಣಗಳನ್ನು ಗ್ರಹಣ ಮಾಡದೆ, ನ್ಯಾಯಶಾಸ್ತ್ರದಲ್ಲಿ ಮುಖ್ಯತ್ವ ಎದಕ್ಕೂ ಕೊಟ್ಟಾರ, ದ್ರವ್ಯಕ್ಕೆ ಮುಖ್ಯತ್ವ ಕೊಟ್ಟಿದ್ದಾರೆ. ಎಷ್ಟು ದ್ರವ್ಯಗಳು ಒಪ್ಪ್ಯಾರಿ ನ್ಯಾಯಿಕರು? 9 ದ್ರವ್ಯಗಳನ್ನು ಒಪ್ಪಿದ್ದಾರೆ. 9 ದ್ರವ್ಯಗಳು ಯಾವುವು ಅಂತ ಕೇರೆ, ಈ ಧನ ಕನಕ ಇಂಥವಲ್ಲ. ಅಲ್ಲೇನಪ್ಪ ಅಂದ್ರೆ ಪಂಚಮಹಾಭೂತಗಳು ಮೊದಲು ಯಾವುವು, ಪಂಚಮಹಾಭೂತ. ಆಮೇಲೆ 4 ಯಾವ ಅಂದ್ರೆ ಕಾಲ, ದಿಶ, ಆತ್ಮ, ಮನ. ಇವು 9 ದ್ರವ್ಯಗಳು. ಅಂದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಕಾಲ, ದಿಶ, ಆತ್ಮ, ಮನ. ಈ 9 ದ್ರವ್ಯ ಬಹಳ ಪ್ರೀತಿ ಇದ್ರ ಮೇಲೆ ಅವರು. ಯಾರ್ರಿ? ನ್ಯಾಯಿಕರು, ಗೌತಮರು, ನ್ಯಾಯಶಾಸ್ತ್ರಕರ್ತರು, ಇವಕ್ಕೂರ ಮೇಲೆ ಬಹಳ ಪ್ರೀತಿ. ಅವರು ದ್ರವ್ಯ ಒಂದು ಅನ್ನೋರ ಹೊರತಾಗಿ ಗುಣಗಳನ್ನು ನೋಡಿಲ್ಲ ಮೊದಲು. ಆಮೇಲೆ ಮುಂದಿನವೆಲ್ಲ ಮೊದಲ ದ್ರವ್ಯವನ್ನು ನೋಡಿದಾರ. ಈಗ ಹೆಂಗೆ ಲೋಕದಲ್ಲಿ ದ್ರವ್ಯ ಅಂದ್ಕೂಲೆ ಬಂಗಾರ ಅಂತವಲ್ಲ, ಇದಕ್ಕೆ ಸಮನ್ವಯ ಆದಂಥ ದೃಷ್ಟಿಯಿಂದ ಅಷ್ಟ ಕೊಟ್ಟಿದ್ದಾರೆ. ಏನ್ರಿ, ಅವರೇ ಗುಣಗಳನ್ನು ನೋಡ್ಲಾರ್ದೆ ಹೆಂಗೆ ದ್ರವ್ಯ ಅಷ್ಟ ನೋಡಿ ಅದನ್ನು ಅಂಗೀಕಾರ ಮಾಡ್ಯಾರ. ಹಾಗೆ ನಾವು ಕೂಡ ಏನು ಮಾಡೋಣ ಅಂದ್ರೆ, ಆ ದುಷ್ಟನಲ್ಲಿ ದುಷ್ಟ, ಶಿಷ್ಟ, ಕುಲ, ಗೋತ್ರ ಏನು ನೋಡಬೇಡ, ಏನು ನೋಡು, ಒಂದು ದ್ರವ್ಯವನ್ನು ನೋಡು ಅಂತ. ಇಲ್ಲಿ ಮುಖ್ಯ ತಾತ್ಪರ್ಯವೇನೆಂದರೆ, ಈ ದೃಷ್ಟಾಂತದಂತೆ ಮುಮುಕ್ಷುಗಳು, ಇಲ್ಲಿ ಮುಖ್ಯ ತಾತ್ಪರ್ಯ ಏನಪ್ಪ, ಹೃದ್ಗತ ಭಾವ ತಾತ್ಪರ್ಯ ಅಂತಾರೆ. ತಾತ್ಪರ್ಯ ಅಂದ್ರೇನ್ರಿ, ಅವನ ಹೃದಯದಲ್ಲಿ ಮೂಲ ಏನು ತಿಳಿಸ್ಬೇಕು ಅನ್ನೋದದ, ಅದಕ್ಕೆ ಏನಂತ ಕರೀತಾರ, ನಿಮ್ಮ ತಾತ್ಪರ್ಯರ ಏನದ ಹೇಳ್ರಿ ಅಂತ ಇರ್ತೇವೆ ನೋಡು. ನಿಮ್ಮ ಹೃದಯಗತ ಭಾವರ ಏನದ ಹೇಳ್ರಿ ಅಂತೇವಲ್ಲ. ಹಾಗೆ ಇಲ್ಲಿ ಮುಮುಕ್ಷುಗಳು ಅನ್ಯ ಗ್ರಂಥಗಳನ್ನು, ತಾತ್ಪರ್ಯವೆಂದರೆ ಈ ದೃಷ್ಟಾಂತದಂತೆ ಮುಮುಕ್ಷುಗಳು ಯತಿ, ಗಣ, ಪ್ರಾಸಾದಿಗಳ ಕಡೆಗೆ ಲಕ್ಷ್ಯವನ್ನು ಕೊಡದೆ. ಪ್ರಾಸಾದಿಗಳಂದ್ರೆ ಪ್ರಸಾದ ಗ್ರಹಣ ಮಾಡೋರು ಅಂತ ಅರ್ಥ ಮಾಡ್ರಿ. ಮತ್ತು ಅಡಿ ಪ್ರಾಸು ಅಂತ ಬರ್ತಾವ. ಮೊದಲನೇ ಎರಡನೇ ಅಕ್ಷರ ಇಲ್ಲ ಕೊನೆಯ ಅಕ್ಷರ. ಆ 4 ಚರಣದಿದ್ರೆ 4 ಚರಣದಲ್ಲಿ ಅವೇ ಬರಬೇಕು. ಎರಡನೇ ಅಕ್ಷರ ಅದೇ ಇದ್ರೊಳಗೆ ಬರಬೇಕು. ಷರ ಇರ್ಬೋದು,
ಶರ ಇರ್ಬೋದು, ಸರ ಇರ್ಬೋದು, ಇಲ್ಲ ಬರೀ ಸನರ ಇರ್ಬೋದು. ಸಾ ಅಂದ್ರೆ ಬರೀ ಸ ಅಂತ ಅಷ್ಟಲ್ಲ, ಸ ಬರ್ಬೋದು, ಸಾ ಬರ್ಬೋದು, ಸಿ ಬರ್ಬೋದು. ಅಂತೂ ಸಕಾರದಾಗಿತ್ತು ಅಂದ್ರೆ ಕೊನೆ ಅಕ್ಷರ ಇತ್ತಂದ್ರೆ ಅದೇ ಬರಬೇಕು. ಹಿಂಗೆ ಒಂದು ನಿಯಮ ಅದ. ಅವೆಲ್ಲವೂ ಯಾವುವು ಇಲ್ಲಂದ್ರೂ ಕೂಡ ಅವಕರ ಕಡೆ ಲಕ್ಷ್ಯ ಕೊಡದೆ, ಅವಕರ ಕಡೆ ನೀವೇನು ಮಾಡಬೇಡ್ರಿ, ಅಂದ್ರೆ ಮುಮುಕ್ಷುಗಳಾದವರು ಲಕ್ಷ್ಯ ಕೊಡಬೇಡ್ರಿ. ಕೇವಲ ತಮ್ಮ ಸ್ವರೂಪವನ್ನು ಬೋಧಿಸುವ ಅರ್ಥದ ಕಡೆಗೆ ಲಕ್ಷ್ಯವನ್ನು ಕೊಡಬೇಕೆಂಬ ತಾತ್ಪರ್ಯ. ಎದರ ಕಡೆ ನಾವು ಲಕ್ಷ್ಯ ಕೊಡಬೇಕು? ಕೇವಲ ನಮ್ದೇನದಪ್ಪ ಅಂತ ಕೇಳಿದ್ದಾದ್ರೆ, ಟೈಮ್ ಎಷ್ಟತ್ರ? ಇನ್ನು 15 ನಿಮಿಷ. ಏನ್ರಿ ಮತ್ತೇನಂದ್ರೆ ಲಕ್ಷ್ಯವನ್ನು ಕೊಡಬೇಕೆಂಬ ತಾತ್ಪರ್ಯ. ಅದರ ಕಡೆಪ ಅರ್ಥದ ಕಡೆಗೆ ಲಕ್ಷ್ಯ ಕೊಡಬೇಕು ಅಂತ. ತಮ್ಮ ಸ್ವರೂಪವನ್ನು ಬೋಧಿಸುವ ಅರ್ಥ ಕಡೆ. ನಮ್ಮ ಸ್ವರೂಪ ಯಾವುದು? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಈ ಮೋಕ್ಷವನ್ನು ಮೋಕ್ಷ ರೂಪ ಅರ್ಥದ ಕಡೆನೇ ನಾವೇನು ಮಾಡ್ಬೇಕಂದ್ರೆ ಲಕ್ಷ್ಯ ಕೊಡಬೇಕ ವಿನಃ ಆ ಯತಿಗಣ ಛಂದಸ್ಸು ಶಾಸ್ತ್ರಕನ ಲಕ್ಷ್ಯ ಕೊಡಬೇಡ್ರಿ. ಬಳಿಕ ಮುಮುಕ್ಷುಗಳು ಅನ್ಯ ಗ್ರಂಥಗಳನ್ನು ಗ್ರಹಣ ಮಾಡುವುದರಿಂದ ಈ ಗ್ರಂಥವು ನಿಷ್ಫಲವೆಂದು ಶಂಕೆ ಮಾಡಲು. ಏನು ಮುಮುಕ್ಷು ಆದವ್ರು ಇದೇ ಗ್ರಂಥ ಓದ್ಬೇಕಂತ ಏನು ನೇಮದ? ಸಂಸ್ಕೃತ ಮೊದಲಾದವುಗಳಲ್ಲಿ ಅನ್ಯ ಭಾಷೆಗಳಲ್ಲಿ ಬರೆದು ಮೋಕ್ಷ ಪ್ರತಿಪಾದನೆ ಮಾಡೋ ಗ್ರಂಥ ರಗಡದವು, ಅವನ್ನ ಓದ್ತಾರೋ. ನಿಮ್ಮ ಗ್ರಂಥ ಓದ್ಬೇಕಂತ ಏನು ನೇಮದ ಅಂತ ಯಾರಾದರೂ ಒಂದು ವೇಳೆ ಕೇಳಿದರೆ ಈ ಗ್ರಂಥವು ನಿಷ್ಫಲವೆಂದು ಶಂಕೆ ಮಾಡಲು ರತ್ನ ದೃಷ್ಟಾಂತದಂತೆ ಇದು ಸಫಲವಾಗುತ್ತದೆಂದು ಪ್ರತಿಪಾದನೆ ಮಾಡುತ್ತಾರೆ. ಇದು ರತ್ನ ದೃಷ್ಟಾಂತ ಕೊಟ್ಟು ಈ ಗ್ರಂಥವಾದರೂ ಕೂಡ ಇನ್ನುಳಿದ ಗ್ರಂಥಗಳು ಕೂಡ ಹೇಗೆ ಮೋಕ್ಷರೂಪ ಅರ್ಥವನ್ನು ಪ್ರಾಪ್ತಿ ಮಾಡಿಕೊಡ್ತಾವ, ಹಾಗೆ ಇದು ಭಾಷಾ ಗ್ರಂಥ ಇದ್ದರೂ ಕೂಡ ಇದು ಏನು ಪ್ರಾಪ್ತಿ ಮಾಡಿಕೊಡ್ತಾ ಇದೆ ಅಂತ ಕೇಳಿದ್ರೆ ಮೋಕ್ಷವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಅದಕ್ಕಾಗಿ ಗ್ರಹಿಸಲಿಕ್ಕೆ ಯೋಗ್ಯ ಅಂತ ತಿಳ್ಕೊಂಡು ಒಂದು ಒಂದು ಅನರ್ಘ್ಯ ಚಯ ರತ್ನಮಂ ದೊರಕೊಳ್ಳಲ್ಲದವರ ಅವರು ಒಂದಂ ಗ್ರಹಿಸುವನ ಅಂದದೆ ನಿಜಮತದಿಂ ಬೇರೊಂದು ಅನುಮಾನಿಸದೆ ಇದಂ ವಿಚಾರಿಸೆ ಜಗದೋಳ್. ಏನು ರತ್ನದ ಸಂಚಯ ಐತೆಂದ್ರು ಕೂಡ ಎಲ್ಲ ರತ್ನಗಳನ್ನು ಗ್ರಹಣ ಮಾಡೋಕ್ಕಾಗದಿದ್ರು ಒಂದು ರತ್ನರ ಗ್ರಹಣ ಮಾಡ್ತಾನಿಲ್ಲೋ? ಒಂದು ರತ್ನ ಗ್ರಹಣ ಮಾಡಿದ ರತ್ನದ ಸ್ವಭಾವ ಪ್ರಕಾಶವನ್ನು ಉಂಟು ಮಾಡೋದು ಏನು ಅಂಧಕಾರ ಉಂಟು ಮಾಡೋದು? ಪ್ರಕಾಶವನ್ನು ಉಂಟು ಮಾಡ್ತಾ ಇದೆ. ಹಾಗೆ ರತ್ನಗಳ ಸದೃಶವಾದಂಥ ಅನೇಕ ಸಂಸ್ಕೃತ ಮೊದಲಾದ ಗ್ರಂಥಗಳು ಅದಾವಂದ್ರೂ ಕೂಡ ಅವನ್ನು ಬಿಟ್ಟು ಈ ಭಾಷಾರೂಪ ಗ್ರಂಥ ರತ್ನವನ್ನು ಗ್ರಹಣ ಮಾಡಿದರೂ ಕೂಡ ಇದು ಏನು ಮಾಡ್ತಾ ಇದೆ? ಪ್ರಕಾಶವನ್ನೇ ಉಂಟು ಮಾಡ್ತದ ಹೊರತಾಗಿ ಇದು ದುಃಖವನ್ನು ಉಂಟು ಮಾಡುವುದಿಲ್ಲ, ಅಂದ್ರೆ ಆನಂದವನ್ನೇ ಕೊಡ್ತಾ ಇದೆ. ಅದಕ್ಕಾಗಿ ಇದು ಯೋಗ್ಯ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಪುರುಷಾರ್ಥವನ್ನು ಪ್ರತಿಪಾದನೆ ಮಾಡುವ ಗ್ರಂಥಗಳು ಅನೇಕ ಉಂಟು. ಈ ಮೋಕ್ಷ ರೂಪ ಪ್ರತಿಪಾದನ ಪುರುಷಾರ್ಥ ಹೇಳೋ ಗ್ರಂಥ ಒಂದು ಎರಡ್ರಿ, ವಿಚಾರ ಸಾಗರದಲ್ಲಿ ಬರ್ತಾ ಇದೆ. ಮುಂದೆ ನಿಮ್ಮ ಭಾಷಾ ಗ್ರಂಥವನ್ನು ಓದ್ಬೇಕಂತ ಏನು ನೇಮದ? ಸಾಕಷ್ಟು ಗ್ರಂಥಗಳದಾವ. ಏನು ಸಂಸ್ಕೃತದಲ್ಲಿ ಬರೆದಂಥ ಶಂಕರಾಚಾರ್ಯರಿಂದ ರಚಿತವಾದ ಭಾಷ್ಯ ಗ್ರಂಥ, ಆಮೇಲೆ ವಾರ್ತಿಕ ಗ್ರಂಥಗಳು, ಸಾಕಷ್ಟು ಗ್ರಂಥಗಳದಾವ. ಅವನು ಓದಿ ಮುಕ್ತರಾಕಾರ. ನಿಮ್ಮದ ಓದ್ಬೇಕಂತ ಏನು ನೇಮ ಐತ್ರಿ? ಸುಮ್ಮನೆ ತಲೆ ಕೆಡಿಸ್ತೀರಿ, ಬರ್ಯಾಕೆ ಹೋಗ್ಬೇಡ್ರಿ ಅಂತ ನಾವು ಯಾರು ಪೂರ್ವ ಪಕ್ಷ ಅವಾಗ ಹೇಳ್ತಾ ಇದ್ದಾರ. ಇಲ್ಲ, ಬರೋಬ್ಬರಿ ಅದ ನೀ ಅನ್ನೋದು ಕರೆ. ಯಾರಿಗೆ ಸಂಸ್ಕೃತದ ಜ್ಞಾನ ಇಲ್ಲ, ಆದ್ರೆ ಮೋಕ್ಷವನ್ನರ ಹೊಂದಬೇಕಂತ ತೀವ್ರ ಇಚ್ಛಾರದ ಮತ್ತು ಅಂಥವ್ರ ಸಲುವಾಗಿ ಇದು ಬರೆದದ್ದದಪ್ಪ, ಆದರೆ ಎಲ್ಲರ ಸಲುವಾಗಿ ನಾ ಬರೆದಿಲ್ಲ ಅಂತ ಹೇಳಿದ ಹಾಗೆ ಈ ಗ್ರಂಥವು ಕೂಡ ಏನದ ಅಂತ ಕೇಳಿದ್ದಾದ್ರೆ ಅನೇಕ ಪುರುಷಾರ್ಥವನ್ನು ಪ್ರತಿಪಾದನೆ ಮಾಡುವಂಥ ಗ್ರಂಥ ಅನೇಕ ಅದಾವು. ಯಾವ ಪುರುಷಾರ್ಥವನ್ನ? ಮೋಕ್ಷರೂಪ ಪುರುಷಾರ್ಥವನ್ನು ಉಂಟು ಮಾಡುವ ಅಥವಾ ಬೋಧನೆ ಮಾಡುವಂಥ ಗ್ರಂಥ ಅದಾವು. ಇದ್ರೂ ಕೂಡ ಅವುಗಳನ್ನೇ ಮುಮುಕ್ಷಗಳು ನೋಡುತ್ತಾರೆ ಹೊರತು ನಿಮ್ಮಿಂದ ವಿರಚಿತವಾದ ಪರಮಾರ್ಥ ಗೀತೆಯನ್ನು ಯಾರೂ ನೋಡುವುದಿಲ್ಲ. ಆದ್ದರಿಂದ ಗ್ರಂಥವು ನಿಷ್ಪ್ರಯೋಜನ ಎಂದು ಯಾರಾದರೂ ಶಂಕೆ ಮಾಡಿದರೆ, ಹಿಂಗೆ ಒಂದು ವೇಳೆ ನೀವು ಸಂಶಯ ಮಾಡಿದ್ದಾದರೆ ಅದು ಯೋಗ್ಯವಲ್ಲ. ನೀವು ಹೀಗೆ ಸಂಶಯ ಮಾಡೋದು ಯೋಗ್ಯ ಅಲ್ಲ. ಯಾಕೆಂದರೆ ಒಬ್ಬನೊಬ್ಬ ಚಿನಿವಾಲನು ಪೇಟೆಯಲ್ಲಿ ರತ್ನದ ಅಂಗಡಿಯನ್ನು ಇಟ್ಟಿರ್ತಾನೆ. ಚಿನಿವಾಲ ಅಂದ್ರೆ ಪತ್ತಾರ, ಬಂಗಾರದ ವ್ಯಾಪಾರ ಮಾಡ್ತಾ ಇದ್ದಾನೆ. ಆವಾಗ ಅವನಲ್ಲಿರೋ ಒಂದೊಂದೇ ರತ್ನಗಳು ಯಾರಿಂದಲೂ ಕಿಮ್ಮತ್ತು ಮಾಡಲಿಕ್ಕೆ ಬರುವಂತೆ ಇಲ್ಲ. ರತ್ನದ ಕಿಮ್ಮತ್ತು ಇಷ್ಟ ಅಂತ ಮಾಡಕ್ಕೆ ಬರ್ತದನ್ರಿ? ಅನಂತ ರತ್ನಗಳದಾವ ಅವನಲ್ಲಿ. ಇಷ್ಟೇ ಕಿಮ್ಮತ್ತು ಅಂತ ಮಾಡಲಿಕ್ಕೆ ಬರುವುದಿಲ್ಲ. ಅಂದರೆ ಬಹಳ ಬೆಲೆಯುಳ್ಳ ರತ್ನಗಳು ಎಂಬ ತಾತ್ಪರ್ಯವು.
ಆ ಚಿನ್ವಾಲನಲ್ಲಿರುವಂಥ ಎಲ್ಲ ರತ್ನಗಳು ಒಮ್ಮೆಲೆ ಯಾವನಾದರೂ ಎಂದೂ ತಕ್ಕೊಳ್ಳಲಾರನು. ಯಾರಾದ್ರೂ ಬಂದು ಅವ್ ನಂತರ ಇದ್ದಷ್ಟು ರತ್ನ ಖರೀದಿ ಮಾಡಕ್ಕೆ ಆದಿತ್ತನ್ರಿ? ಸಾಧ್ಯ ಇಲ್ಲ. ಮತ್ತೆ ಏನು ಮಾಡ್ತಾನ? ಅದ್ರಾಗ ತನಗೆ ಬೇಕಾದಂಥ ಅನುಕೂಲತೆಯಿಂದ ಒಂದು ರತ್ನವನ್ನು ಕೂಡ ಏನು ಮಾಡ್ತಾನ? ಖರೀದಿ ಮಾಡ್ತಾನೆ. ಆದರೆ ಪ್ರತಿಯೊಬ್ಬ ಪುರುಷನು ತನ್ನ ಹತ್ತರಿರುವ ದ್ರವ್ಯದ ಅನುಕೂಲತೆಯನ್ನು ನೋಡಿಕೊಂಡು ತನ್ನ ಸಾಮರ್ಥ್ಯಕ್ಕೆ ಸರಿಯಾಗಿ ಆ ರತ್ನ ರಾಶಿಯಲ್ಲಿರುವ ಯಾವುದಾದರೂ ಒಂದು ರತ್ನವನ್ನು ಕ್ರಯಕ್ಕೆ ಹೇಗೆ ತಕ್ಕೊಳ್ಳುತ್ತಾನೋ, ಕ್ರಯಕ್ಕೆ ಅಂದರೆ ಅದರ ತಕ್ಕ ಬೆಲೆಯನ್ನು ಮಾಡಿ ತನ್ನಲ್ಲಿ ಇದ್ದ ಹಣದಕ್ಕನುಸರಿಸಿ ಹೆಂಗೆ ಖರೀದಿ ಮಾಡುತ್ತಾನೆಯೋ ಹಾಗೆ ಜಗತ್ತಿನಲ್ಲಿ ಪುರುಷಾರ್ಥವನ್ನು ಪ್ರತಿಪಾದನೆ ಮಾಡುವ ಅದ್ವೈತ ಗ್ರಂಥಗಳು ಬಹಳವಿದ್ದರು. ಪುರುಷಾರ್ಥವನ್ನು ಪ್ರತಿಪಾದನೆ ಮಾಡುವಂಥ ಅದ್ವೈತ ಗ್ರಂಥ ರೂಪ ರತ್ನ ಸಾಕಷ್ಟು ಅದಾವು. ಇರಲಿ, ಅವುಗಳ ಮಧ್ಯದಲ್ಲೂ ನಾನು ಮಾಡಿದ್ದೊಂದು ಗ್ರಂಥವು ಕೂಡಿಕೊಂಡಿರುತ್ತದೆ. ಅದರಾಗ ನಂದು ಒಂದು ಅದ. ಎದರಾಗ ಅನೇಕ ಜನ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡುವಂಥ ಮಹಾತ್ಮರು ಅನೇಕರೇನು ಬರೆದಾರ, ಅವರಾಗ ನಾನು ಒಬ್ಬದನಿ. ಈ ಗ್ರಂಥಗಳನ್ನೆಲ್ಲ ಒಬ್ಬನೇ ಗ್ರಹಣ ಮಾಡದಿದ್ದರೂ ತನ್ನ ಅಧಿಕಾರಕ್ಕನುಗುಣವಾಗಿ ಸುಲಭ ರೀತಿಯಿಂದ ಮೋಕ್ಷ ಮಾರ್ಗವನ್ನು ಉಪದೇಶಿಸುವ ಈ ಗ್ರಂಥವನ್ನು ತಕ್ಕೊಂಡು, ಅವೆಲ್ಲ ಗ್ರಂಥಗಳು ಉಪದೇಶ ಮಾಡ್ತಾವಂದಾಗಿದ್ರು ಕೂಡ ಪುರುಷಾರ್ಥವನ್ನು ಎಲ್ಲವೂ ಎಲ್ಲರಿಗೂ ತಿಳಿಯೋದಿಲ್ಲ. ಅದರೊಳಗೆ ಆ ಭಾಷಾ ಜ್ಞಾನ ಇಲ್ಲದಂಥ ಏನು ಮುಮುಕ್ಷೋದನ ಮುಕ್ತನಾಗಬೇಕೆಂಬ ತೀವ್ರ ಬಯಕೆ ಇರದ ಅಂಥವ ಈ ಕನ್ನಡ ಗ್ರಂಥವನ್ನು ನೋಡಿ ಏನು ಮಾಡ್ತಾನಂತ ಕೇರೆ ಧನ್ಯನಾಗ್ತಾ ಇದ್ದಾನೆ. ಅದಕ್ಕಾಗಿ ಶ್ರೀ ಗುರು ಮುಖದಿಂದ ಶ್ರವಣ ಮಾಡುತ್ತಾ ಮನನ ನಿಧಿಧ್ಯಾಸಗಳಿಂದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಈ ಗ್ರಂಥವನ್ನು ಪ್ರತಿಪಾದನೆ ಮಾಡುವಂಥ ಗುರುಗಳಿಗೆ ಶರಣಾಗತ ಏನೇನು ಮಾಡ್ತಾನವ? ಶ್ರವಣ ಮಾಡಿದ್ದನ ಮನನ ಮಾಡಿದ್ದನ್ನು ಏನು ಮಾಡ್ತಾ ಇದ್ದಾನ? ನಿಧಿಧ್ಯಾಸನವನ್ನು ಮಾಡಿ ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಏನು ಮಾಡ್ಕೊತಾನ? ಪ್ರಾಪ್ತ ಮಾಡ್ಕೊತಾ ಇದ್ದಾನೆ. ಇಲ್ಲಿ ರತ್ನ ವ್ಯವಹಾರದ ಉಪಲಕ್ಷಣದಿಂದ, ರತ್ನ ವ್ಯವಹಾರ ಇದು ಉಪಲಕ್ಷಣ ಅಂದ್ರೆ ಮುಂದಿಂದು ಅಂದ್ರೆ ಸೂಚನೆ ಮಾಡಿ ಕೈ ಬಿಡೋದು. ಕೊಟ್ಟಂಗ ಒಬ್ಬನ ಹೊಡ್ಯಾಕ ಹೋಗಿರ್ತಾನಲ್ಲ, ಬಂದವನು ಮತ್ತೊಬ್ಬ ದುಬ್ಬ ಬಡಿತಾನ, ಸೂಚನೆ ಮಾಡ್ತಾವ ನೀ ಹೋಗಿ ಹೊಡಿಯವನ್ನ ಅಂತ ತಿಳ್ಕೊಂಡು. ಹಾಗೆ ಇಲ್ಲಿ ಉಪಲಕ್ಷಣ ಪದಕರ್ತೇನಪ್ಪ ಅಂದ್ರೆ ಅದು ಇನ್ನೊಂದನ್ನು ಸೂಚಿಸ್ತಾ ಇದೆ. ಈ ವಿಷಯ ವಿಚಾರ ಸಾಗರದಾಗ ಬರ್ತದೆ. ಈಗ ಸ್ವರೂಪ ಮಂಗಲವನ್ನು ಮಾಡುವಾಗ ಏನು ವಿಧಿ ರವಿ ಚಂದ ವರುಣ ಯಮ ಶಕ್ತಿ ಧನೇಶ ಗಣೇಶ ಅಂತ ಬರ್ತದಲ್ರಿ. ವಿಧಿ ರವಿ ವಿಧಿ ರವಿ ಚಂದ ವರುಣ ಯಮ ಶಕ್ತಿ ಧನೇಶ ಗಣೇಶ ಅಂತ ಏನು 10 ಮಂದಿ ದೇವತೆಗಳ ಹೆಸರು ತೆಗೆದುಕೊಂಡಾರ. ಇವರೆಲ್ಲರೂ ನನ್ನ ಸ್ವರೂಪದಲ್ಲಿ ಏನದಾರ? ತೆರೆ ಇದ್ದಂಗ. ನನ್ನ ಅಬ್ಧಿ ಅಪಾರ ಸ್ವರೂಪ ಮಮ. ನನ್ನ ಸ್ವರೂಪ ಹೆಂಗದ? ಅಪಾರವಾದ ಸಮುದ್ರದಂತೆ ಅದ. ಈ ಸಮುದ್ರದೊಳಗೆ ಈ ದೇವತೆಗಳೇನದಾರ ಎಲ್ಲರೂ ಈಶ್ವರನನ್ನೇ ಮೊದಲು ಮಾಡಿಕೊಂಡು ಶಕ್ತಿ ಪರ್ಯಂತರವಾಗಿ ವಿಧಿ ರವಿ ಚಂದ್ರ ವರುಣ ಯಮ ಶಕ್ತಿ ಧನೇಶ ಗಣೇಶ ಇವರೆಲ್ಲರೂ ತೆರೆಗಳು ಅಂತ. ಅದ್ರ ಮೇಲೆ ಶಿಷ್ಯ ಪ್ರಶ್ನೆ ಮಾಡಿದ, ಇವ್ರು 10 ಮಂದಿ ದೊಡ್ಡವ್ರು ಅಲ್ದಿದ್ರು ಬಿಡ್ರಿ, ನಿಮ್ಮ ಸ್ವರೂಪ ದೊಡ್ಡದು ಅಂತ ಹೇಳ್ತಾರಲ್ಲ, ಇವ್ರು 10 ಮಂದಿ ದೊಡ್ಡವ್ರು ಇದ್ರು ಅಲ್ಲಂತಿರಲ್ಲ, ಇನ್ನು ಉಳಿದ ದೇವತೆಗಳು ಸಾಕಷ್ಟು ಮಂದಿ ಇದಾರಲ್ಲ ಅಂದಾಗ ಇವ್ರು 10 ಮಂದಿನೇ ತೆರೆ ಅಂತ ಹೇಳಿದಾಗ ಹೇಳಲಾರದೆ ಇರೋರು ಕೂಡ ಏನಂತ ತಿಳ್ಕೊರಿ, ಅವರು ತೆರೆಗಳಂತೆ ಸೂಚನೆ ಮಾಡಿದಂತ. ಉಪಲಕ್ಷಣ ಸ್ವಭಾವೇನು ಸೂಚನೆ ಮಾಡಿ ಕೈ ಬಿಡ್ತಾನೆ. ಹೇಗೆ ಅಂತಂದ್ರೆ ಕಾಕ್ಯಭ್ಯೋ ದೇವದತ್ತ ಗ್ರಹ. ಏನ್ರಿ? ಕಾಕ್ಯಭ್ಯೋ ದೇವದತ್ತ ಗ್ರಹ. ಕಾಗೆಯಿಂದ ಯುಕ್ತವಾದ ಮನೆಯೇ ಏನು? ದೇವದತ್ತನ ಮನೆ. ದೇವದತ್ತನ ಮನೆ ಪರಿಚಯ ಇಲ್ಲದವ ಕೇಳಿದ, ದೇವದತ್ತನ ಮನೆ ಎಲ್ರಿ ಅಂತ. 4-8 ಮನೆ ಅದಾವಲ್ಲ, ಯಜ್ಞದತ್ತ ರಾಮದತ್ತ ಮೊದಲಾದವ್ರ ಮನೆಗಳು ಅದಾವ. ಯಜ್ಞದತ್ತನ ಮನೆಯೂ ಅಲ್ಲೇ ಅದ. ಕೈ ಮಾಡಿ ತೋರ್ಸಾಕ ಅಥವಾ ಅಲ್ಲಿ ಮಟ್ಟ ಹೋಗಾಕ ಹೇಳಂಗ ಅನುಕೂಲ ಇಲ್ಲ. ಆದ್ರೆ ಆ ಮನೆ ಗುರ್ತಾರ ಮಾಡಿ ಕೊಡಬೇಕಾಗ್ಯದ. ಇವನಿಗೆ ಕೊಡೋದ್ರೊಳಗಾಗಿನೇ ಒಂದು ಕಾಯಿಗೆ ಬಂದು ಕುಂತೀವಿ. ಎಲ್ಲಿ? ದೇವದತ್ತನ ಮನೆಯ ಕುಂಬಿ ಮೇಲೆ. ಅವಾಗ ಅವ ಹೇಳಿದ, ಆ ಕಾಯಿಗೆ ಕುಂತದಲ್ಲ ಅದ ದೇವದತ್ತನ ಮನೆ ನೋಡು ಅಂದ. ಈಗ ಆ ಕಾಗಿ ದೇವದತ್ತನ ಮನೆ ಸೂಚನಾ ಮಾಡ್ತದ. ಕಾಗೇನದ? ಉಪಲಕ್ಷಣದ. ಕದಾಚಿತ್ ಕತ್ವೆ ಸತಿ ಇತರ ವ್ಯಾವರ್ತಕತ್ವ ಉಪಲಕ್ಷಣಂ. ಕದಾಚಿತ್ ಕತ್ವೆ ಸತಿ ಅಂದ್ರೆ ಅಕಸ್ಮಾತ್ ಇರಬೇಕು, ಕಾಯಂ ಇರುವಂಗಿಲ್ಲ. ಇರಬಹುದು ಅಥವಾ ಇರಲಾರ್ದೆ ಇರ್ಬೋದು. ಅದು ಕದಾಚಿತ್ ಕತ್ವೆ ಸತಿ. ಇತರ ವ್ಯಾವರ್ತಕತ್ವ, ಯಜ್ಞದತ್ತ ಮೊದಲಾದವರ ಮನೆಗಳನ್ನು ವ್ಯಾವರ್ತ ಮಾಡಿ ಇದುವೇ ದೇವದತ್ತನ ಮನೆ ಅಂತ ಸೂಚನೆ ಮಾಡ್ತಾ ಇದೆ. ಯಾವುದು? ಆ ಕಾಗಿ. ಈತ ಕೇಳಿದ ಪುರುಷ ನಾವು ಹೋಗಿ ಮುಟ್ಟು ಮಟ್ಟ ಆ ಕಾಯಿ ಕುಂದಿರ್ಬೇಕನು? ಇಲ್ಲ. ಕಾಗಿ ಎದ್ದು ಹೋದ್ರು ಅಷ್ಟ, ಕುಂತ್ರು ಅಷ್ಟ.
ಎದ್ದು ಹೋದ್ರು ಕೂಡ ಏನಂತ ಗೋಚರಕತೆ, ಇವು ಉಳಿದದ್ದು ಯಾವೂ ಅಲ್ಲ, ಇದೇ ನೋಡು ಅಂತ ಅವನಿಗೆ ಸೂಚನೆ ಮಾಡ್ತದಲ್ಲ. ಹಾಗೆ ಇಲ್ಲಿಯೂ ಕೂಡ ಏನದಪ್ಪ ಅಂತ ಕೇಳಿದ್ದಾದ್ರೆ, ಈ ರತ್ನ ವ್ಯವಹಾರದ ಉಪಲಕ್ಷಣದಿಂದ ಅರಿವೆ, ಮಿಠಾಯಿ, ಕಾಯಿಪಲ್ಯ ಮೊದಲಾದ ವ್ಯವಹಾರಗಳನ್ನು ಗ್ರಹಿಸಬೇಕು. ಬಂಗಾರದ ಅಂಗಡಿ ಉದಾಹರಣೆ ಕೊಟ್ರಿ, ಮತ್ತು ಮುಂದೆ ಅರಿವಿ ಅಂಗಡಿಯಾಗ ಕಾಯಿಪಲ್ಯ ಅಂಗಡಿಯಾಗ ಹೋಗಿರ್ತಾರಲ್ಲ, ಮತ್ತು ಅಲ್ಲಿ ಹೆಂಗ್ರಿ ಅಂತ ಕೇಳಿದ್ರೆ ಅಲ್ಲಿಯೂ ತಮಗೆ ಏನು ಅನುಕೂಲ ಐತೆ ಅದಷ್ಟ ಗ್ರಹಣ ಮಾಡ್ತಾರೋ, ಎಲ್ಲ ಗ್ರಹಣ ಮಾಡ್ತಾರೋ? ತಮಗೇನು ಅನುಕೂಲ ಅದ ಗ್ರಹಣ ಮಾಡ್ತಾರ. ಎಲ್ಲರದು ಅಭಿಪ್ರಾಯ ಏನಪ್ಪ ಅಂದ್ರೆ ಜೀವನದಲ್ಲಿ ಅನುಕೂಲವಾಗುವಂಥ ಪದಾರ್ಥವನ್ನೇ ಮಾರ್ತಿರ್ತಾರೋ, ಏನು ಬೇರೆ ಏನಾರು ಅನುಕೂಲವಾದದ್ದನ್ನೇ ಎಲ್ಲನೂ ತಗೊಳಕ್ ಸಾಧ್ಯದನು? ಇಲ್ಲ. ಹಾಗೆ ಇಲ್ಲಿ ಬಂಗಾರದ ಉದಾಹರಣೆ ಅಷ್ಟೇ ಕೊಟ್ರಿ, ಮತ್ತು ಉಳಿದದ್ದು ಅಂದ್ರೆ ಅವು ಕೂಡ ಉಪಲಕ್ಷಣದಿಂದ ಅದನ್ನು ತಿಳ್ಕೊರಿ ಅಂತ. ಹೇಗೆಂದರೆ ಜವಳಿ ಅಂಗಡಿಯಲ್ಲಿ ಅನೇಕ ಥರದ ಅರಿವುಗಳಿದ್ದರೂ ಅವುಗಳಲ್ಲಿ ತನಗೆ ಬೇಕಾದದ್ದೊಂದನ್ನು ಪುರುಷನು ತಕ್ಕೊಳ್ತಾನೆ. ಜವಳಿ ಅಂಗಡಿ ಹೋಗ್ರಿ, ನೀವು ಜವಳಿ ಕಟ್ಸಕ್ಕೆ ಹೋಗಿದ್ದೀವಿ ರೀ ಅಂತಿರ್ತಿರಲ್ಲ, ಅಂದ್ರೆ ಏನು ಅರ್ಬಿ ಸಂತೆ ಮಾಡಕ್ಕೆ ಹೋಗಿರ್ತಿರಲ್ಲ, ಏನು ಒಂದ ಎರಡರೇ ಭಾಳ ಬೇರೆಕೆ ಇರ್ತಾರೆ ಅರ್ಬಿ ಮಾರವ್ರು. ಯಾರಿದ್ರೆ ಸಿಟ್ಟಿಗೆ ಬಂದಿರಿ ಮತ್ತು ಏನು ರೀ ಅರಿವಿ ಮಾರವ್ರು ಏನು ಮಾಡ್ತಾರೆ, ಮೊದಲು ಏನಪ್ಪ ಅಂತ ಕೇರಿ ಒಂದು ಸ್ವಲ್ಪ ಸಾದಾದಿದ್ದು ಅದ್ರಾಗ ಒಂದು ಈಟ ಸ್ವಲ್ಪ ಚಲೋ ಇದ್ದದ್ದು ಒಗಿತಾನ ನೋಡಿ, ಅದನ್ನು ಖರೀದಿ ಮಾಡ್ಬೇಕನ್ನೋ ಹೊಡೆದನ ಇನ್ನಿದಕ್ಕಿಂತ ತುಟ್ಟಿ ತೊಗೊಳಕ್ಕೆ ಅವ್ನ ಮನಸ್ಸಾಗಿರ್ಬೇಕು. ಆಮೇಲೆ ತೆಗೆದು ಮತ್ತೊಂದು ಒಗಿತಾನೆ ಅದಕ್ಕಿಂತ ಕಿಮ್ಮತ್ತೊಂದು. ಅವ್ನು ಮೊದಲು ನಾವೇನು ಮಾಡ್ತಾನೆ ರೀ, ಇಲ್ಲ ಇದೇ ಇರಲ್ರಿ ಅಂತಾನೆ. ಬೇಕಾದ್ರೆ ಇದು ಬೇಕಂದು ನೋಡ್ರಿ ಅಂತ ಮತ್ತೆ ಅದಕ್ಕಿಂತ ಒಂದು ಚಲೋದು ಒಗಿತಾನೆ. ಅಂತೂ ಏನದಪ್ಪ ಅಂತ ಕೇರಿ ಎಷ್ಟೋ ಒಗಿದ್ರು ಕೂಡ ಅಷ್ಟು ತೊಗೊತಾನು. ತನಗೆ ದ್ರವ್ಯದ ಅನುಕೂಲ ಎಷ್ಟೈತಿ ಅಷ್ಟು ಕೊಟ್ಟು ಏನು ಮಾಡ್ತಾನಂದ್ರೆ ಅರಿವಿಯನ್ನು ಹೇಗೆ ತೆಗೆದುಕೊಳ್ಳುತ್ತಾನೆಯೋ ಹಾಗೆ. ಇದರಂತೆ ಅನ್ಯ ವ್ಯವಹಾರಗಳಲ್ಲಿಯೂ ವಿಚಾರ ಮಾಡಿಕೊಳ್ತಕ್ಕದ್ದು. ಇನ್ನೂ ಬೇಕಾದ ವ್ಯವಹಾರ ಇರ್ಬೋದು. ರೈತ ವ್ಯವಹಾರಿಕ ಜೀವನಕ್ಕೆ ಅನುಸರಿಸಿ ಕಾಯಿಪಲ್ಯ ಹಿಡಿದುಕೊಂಡು ಬಂಗಾರದ ಪರ್ಯಂತರವಾಗಿ ಜೀವನಕ್ಕೆ ಉಪಯೋಗವಾದ ವಸ್ತುಗಳು ಯಾವುದೇ ಖರೀದಿ ಮಾಡಕ್ಕೆ ಹೋದ್ರು ಎಲ್ಲ ತೊಗೊಂತೇವನು? ಇಲ್ಲ. ಯಾವ್ದು ಅನುಕೂಲದ ಅದನ್ನು ಹೆಂಗೆ ತೊಗೊಂತೇವೋ ಹಾಗೆ ಏನ್ರಿ. ಆದ್ದರಿಂದ ಯಾವನಾದರೂ ಒಬ್ಬ ಅಧಿಕಾರಿಯು ನಾನು ಮಾಡಿದ ಈ ಗ್ರಂಥವನ್ನು ನಿಶ್ಚಯವಾಗಿ ಗ್ರಹಣವನ್ನೇ ಮಾಡುತ್ತಾನೆ ಅಂದ ಮೇಲೆ ನನ್ನಿಂದ ವಿರಚಿತವಾದ ಈ ಗ್ರಂಥವು ನಿಷ್ಫಲವಾಗಲಿಲ್ಲ. ಹೇಗೆ ಎಷ್ಟೋ ಸಾಮಾನುಗಳಿದ್ರು ಕೂಡ ಯಾವುದಾದ್ರೂ ಒಂದನ್ನು ಹೆಂಗೆ ಖರೀದಿ ಮಾಡ್ತಾನೆ, ಹಂಗೆ ಮುಮುಕ್ಷವಾದವನು ಇನ್ನುಳಿದ ಗ್ರಂಥಗಳನ್ನು ಓದಲಿಕ್ಕೆ ಅನುಕೂಲವಾಗಲಾರ್ದಂಥ ಪುರುಷ ಏನು ಮಾಡ್ತಾನಪ್ಪ ಅಂದ್ರೆ ನನ್ನ ಗ್ರಂಥ ಓದ್ತಾನೆ. ನನ್ನ ಗ್ರಂಥ ಅಂದರೆ ಈ ಪರಮಾರ್ಥ ಗೀತೆಯನ್ನು ಓದ್ತಾ ಇದ್ದಾನೆ, ಅದಕ್ಕೆ ನನ್ನ ಗ್ರಂಥ ಏನಲ್ಲ ಅಂತ ಕೇಳಿದ್ರೆ ನಿಷ್ಫಲ ಅಲ್ಲ, ಸಫಲವೇ ಅದ ಅಂತ ತಿಳ್ಕೊಂಡು ಏನು ಪ್ರತಿಪಾದನೆ ಮಾಡಿದರು? ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಪ್ರತಿಪಾದಕ ಅಂದ್ರೆ ಪ್ರತಿಪಾದನ ಮಾಡುವುದು. ಜೋ ಪ್ರತಿಪಾದನೆ ಕಿಯೇ ಹೋವೆ ಸೋ ಪ್ರತಿಪಾದಕ ಕಯೇ. ಯಾವುದು ಪ್ರತಿಪಾದನೆಯನ್ನು ಮಾಡುತ್ತದೆಯೋ ಹೇಳುತ್ತದೆಯೋ ಅದಕ್ಕೇನನ್ನಬೇಕು? ಪ್ರತಿಪಾದಕ. ಪ್ರತಿಪಾದ್ಯ ಅಂದ್ರೆ ಯಾವುದನ್ನು ಕುರಿತು ಬೋಧನೆ ಮಾಡುತ್ತದೆ ಅದಕ್ಕೆ ಪ್ರತಿಪಾದ್ಯ ಅಂತಾರೆ. ಯಾವುದನ್ನು ಕುರಿತು ಹೇಳ್ತದ ಗ್ರಂಥ? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ, ಮೋಕ್ಷವನ್ನು ಕುರಿತು ಹೇಳ್ತದ. ಮತ್ತೇನಾದರೂ ಮೋಕ್ಷವನ್ನು ಕುರಿತು ಹೇಳುವರ ಮೋಕ್ಷಕ್ಕೇನಂತಾರ? ಪ್ರತಿಪಾದ್ಯ ಅಂತಾರ. ಹೇಳುವುದು, ಹೇಳಿಸಿಕೊಳ್ಳುವುದು. ಹೇಳುವುದು ಗ್ರಂಥ, ಹೇಳಿಸಿಕೊಳ್ಳುವುದು ಯಾವುದು ಅಂತ ಕೇಳಿದ್ರೆ ಮೋಕ್ಷ. ಅದಕ್ಕೆ ಪ್ರತಿಪಾದ್ಯಕ ಪ್ರತಿಪಾದಕ ಭಾವ ಸಂಬಂಧ ರೂಪ ಅನುಬಂಧವನ್ನು ಹೇಳಿ ಮುಂದಿನ ಪ್ರಯೋಜನ ರೂಪ ಸಂಬಂಧವನ್ನು ಹೇಳ್ತಾರೆ, ಇದು ಅನುಬಂಧವನ್ನು ಹೇಳ್ತಾರೆ.